ಜತ್ತಿ ಅನ್ನುವಂಥ ಹೆಸರನ್ನು ನಾನು ಮೊದಲು ಓದಿದ್ದು ಅಥಣಿ ಶಿವಯೋಗಿಗಳವರ ಚರಿತ್ರೆಯಲ್ಲಿ. ನನಗೆ ಮೊದಲು ಜತ್ತಿ ಅನ್ನುವಂಥದ್ದು ಪರಿಚಯ ಆಗಿದ್ದು ನಮ್ಮ ನಾಡಿನ ಒಬ್ಬ ಮಹಾನ್ ಶ್ರೇಷ್ಠ ಶಿವಯೋಗಿಗಳಾಗಿರುವಂತಹ ಅಥಣಿ ಅಪ್ಪ ಅವರ ಜೀವನ ಚರಿತ್ರೆಯಲ್ಲಿ ಒಂದು 3 ಪುಟದ ಚರಿತ್ರೆ ಇವ್ರ ಮನೆತನದ ಬಗ್ಗೆನೇ ಬರ್ತದೆ. ಅಥಣಿ ಶಿವಯೋಗಿ ಚರಿತ್ರೆ. ಶಿವಯೋಗಿಗಳವರು 1921ರಲ್ಲಿ ಲಿಂಗೈಕ್ಯರಾದವರು. ಈಗ ಸದ್ಯ ಅವರು ಲಿಂಗೈಕ್ಯರಾಗಿ 100 ವರ್ಷದ ಮೇಲೆ 5 ವರ್ಷ ಆದವು. ಶತಮಾನ ಮುಗಿದು ಹೋಯಿತು. ಅಂದಿನ ಅಥಣಿ ತಾಲೂಕಿನ ಸಾವಳಗಿ, ಅಂದಿನ ಅಥಣಿ ಗಚ್ಚಿನ ಮಠ, ಅಂದು ಬಂದಂಥ ದಾನಪ್ಪನ ಕೈ ಹಿಡ್ಕೊಂಡು ಬಂದಂಥ ಬಸಪ್ಪ, ಮುಂದೆ ಶಿವಯೋಗಿಗಳ ಗದ್ದಿಗೆ ಮೇಲೆ ಕುಂತಿರ್ತಕ್ಕಂಥ ಬಸಪ್ಪ, ಮುಂದೆ ಈ ದೇಶದ ರಾಷ್ಟ್ರದ ಗದ್ದಿಗೆ ಮೇಲೆ ಕುಂದಿರ್ತಾನಪ್ಪ ನಿನ್ನ ಮಗ ಅಂತ ಹೇಳಿದಂಥ ಶಿವಯೋಗಿಗಳು ಇವತ್ತು ನಮ್ಮೆಲ್ಲರಿಗೂ ಕೂಡ ಇತಿಹಾಸವಾಗಿ ಉಳ್ಕೊಂಡಿದ್ದಾರೆ. ಆ ಚರಿತ್ರೆಯನ್ನು ಓದಿದಾಗ ಒಂಥರ ರೋಮಾಂಚನ ಅನ್ನಿಸ್ತಿತ್ತು. ಎಂಥವ್ರಪ್ಪ ನಮ್ಮ ಹಿರಿಯರು. ಇವತ್ತು ಇಷ್ಟು 3G 4G 5G ಬಂದವ, ನಮಗೆ ನಾಳೆ ಏನಾಕೈತೆ ಅನ್ನೋದು ಗೊತ್ತಾಗೋದಿಲ್ಲ. 4 ವರ್ಷದ ಒಬ್ಬ ಹುಡುಗ ಶಿವಯೋಗಿಗಳ ಗಾದಿ ಮ್ಯಾಗ ಕುಂತ್ರ ಇವ ಮುಂದೆ ಈ ದೇಶದ ಗಾದಿ ಮೇಲೆ ಕುಂತಿರ್ತಾನಂತ ಶಿವಯೋಗಿ ಹೇಳ್ತಾನಂದ್ರೆ ಅದು ಲಿಂಗೈಕ್ಯ ಸ್ಥಿತಿ ಅಂತ ನಾನು ಭಾವಿಸ್ತೇನೆ. ಯಾವುದು ಲಿಂಗೈಕ್ಯ ಸ್ಥಿತಿ ಅಂದ್ರೆ ಅದು ಲಿಂಗೈಕ್ಯ ಸ್ಥಿತಿ. ಅಂಥ ಶಿವಯೋಗಿಗಳವರ ಕೃಪಾ ಆಶೀರ್ವಾದದಿಂದ ಬೆಳೆದಿರ್ತಕ್ಕಂಥ ಬಸಪ್ಪನವರು ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆಗಿದ್ದರು. ಮೈಸೂರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಕೂಡ ಆದರು. ಬಹುಶಃ ಕರ್ನಾಟಕವನ್ನು ಪ್ರತಿನಿಧಿಸಿದವರಂದ್ರೆ ಬಸಪ್ಪನವರು, ಜತ್ತಿಯವರು, ಇನ್ನೊಬ್ಬರು ನಿಜಲಿಂಗಪ್ಪನವರು. ಇವರಿಬ್ಬರ ಮಾತು ಅಂದರೆ ಕೇಂದ್ರದವರಿಗೆ ವಚನವಾಕ್ಯ ಇದ್ದಂಗೆ. ಇವರು ಏನು ಹೇಳ್ತಾರೆ ಕರ್ನಾಟಕದಿಂದ ಅದನ್ನು ಕೇಂದ್ರದವ್ರು ಕೇಳ್ತಿದ್ರಂತ ನಾವು ಕೇಳಿವಿ. ಬಿಡಿ ಜತ್ತಿ ಸಾಹೇಬ್ರು ಏನು ಹೇಳ್ತಾರೆ, ಇನ್ನೊಂದು ನಿಜಲಿಂಗಪ್ಪನವ್ರು ಏನು ಹೇಳ್ತಾರೆ, ಇವರಿಬ್ಬರು ಮಾತುಗಳನ್ನು ಇಂದಿರಾ ಗಾಂಧಿ ಅಂತವ್ರು ಕೂಡ ತೆಗೆದು ಹಾಕ್ತಿದ್ದಿಲ್ಲ ಅನ್ನುವಂಥದ್ದು ನಾವು ರಾಜಕಾರಣದಲ್ಲಿ ಕೇಳಿದ್ದೇವೆ. ಮುಂದೆ ಅವರು ರಾಷ್ಟ್ರಪತಿ ಸ್ಥಾನದಲ್ಲಿ ಕುಂತಂಥ ಸಂದರ್ಭದಲ್ಲಿನೂ ಕೂಡ ಅವರು ವಿಭೂತಿಯನ್ನು ಹಚ್ಕೊಳ್ಳೋದು ಬಿಡಲಿಲ್ಲ. ಅದು ನಮಗೆ ದೊಡ್ಡ ಆದರ್ಶವಾಗಿ ಕಾಣುತ್ತದೆ. ನಮಗೆ ಯಾವುದು ಆದರ್ಶ ಆಗ್ತದಂದರೆ, ಅವರು ರಾಷ್ಟ್ರಪತಿ ಸ್ಥಾನದಾಗ ಕುಂತಾಗೂ ಅವರ ಹಣೆ ಮೇಲೆ ಭಸ್ಮವನ್ನು ಬಿಡಲಿಲ್ಲ. ಶ್ರೀ ವಿಭೂತಿಯ ಪೂಸದವರ, ಶ್ರೀ ರುದ್ರಾಕ್ಷಿಯ ಧರಿಸದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ಜಂಗಮವೇ ಲಿಂಗವೆಂದರಿಯದವರ, ಸದ್ಭಕ್ತರ ಸಂಘದಲ್ಲಿರದವರ, ಎನಗೆ ನೀ ತೋರದಿರೆಯ ಕೂಡಲ ಸಂಗಮ ದೇವ ಅನ್ನುವಂಥ ಮಾತನ್ನು ಬಸವಣ್ಣವ್ರು ಹೇಳ್ತಾರೆ. ಆವತ್ತಿನ ಕಾಲದಲ್ಲಿ ಅವರು ದಿಲ್ಲಿ ಒಳಗಿದ್ದಾಗೂ ಕೂಡ ನಮ್ಮ ಕನ್ನಡ ನಾಡಿನ ಎಷ್ಟೋ ಮಂದಿ ಸ್ವಾಮಿಗಳು ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಬಂದರು. ರಾಷ್ಟ್ರಪತಿ ಭವನನ ನೋಡಿದ್ದಿಲ್ಲ ನಮ್ಮ ಲಿಂಗಾಯತ ಬಹಳ ಮಂದಿ ಸ್ವಾಮಿಗಳು. ಬಿಡಿ ಜತ್ತಿಯವರು ರಾಷ್ಟ್ರಪತಿಗಳಾದಂಥ ಸಂದರ್ಭದೊಳಗೆ ರಾಷ್ಟ್ರಪತಿ ಭವನ ಲಿಂಗಾಯತರ ತವ್ರ ಮನೆಯಾಗಿತ್ತು. ಅದನ್ನು ನಾನು ಭಾಳಷ್ಟು ಕಡೆ ಕೇಳಿದ್ದೇನೆ. ಅಷ್ಟು ಕಳ್ಕಳಿ. ತಿಂಗಳಿಗೆ 1 ಇಬ್ಬರರ ಇಲ್ಲಿಂದ ಸ್ವಾಮಿಗಳವ್ರ ಮನೆಯೊಳಗೆ ಹೋಗೋದೇ ಅಂತೆ. ಪೂಜಾ ಪ್ರಸಾದ ಪಾದೋದಕ ಆಗದೆ ಹೆಂಗೆ ಬಸವಣ್ಣವ್ರ ಮಹಾಮನೆಯಲ್ಲಿ ಆಗ್ತಿತ್ತು, ಹಂಗೆ ದಿಲ್ಲಿ ಅಂತ ಕೇಂದ್ರ ಸಿಟಿ ಒಳಗೆ ಅಲ್ಲಿನೂ ಕೂಡ ಅಲ್ಲಿ ಅನುಭವ ನಡೀತಿತ್ತು. ಮುಂದೆ ಅವರು ಬೆಂಗಳೂರಲ್ಲಿದ್ದಾಗೂ ಕೂಡ ಅದು ನಿರಂತರವಾಗಿ ನಡೀತಿತ್ತು. ಪ್ರಶ್ನೆ ಮಾಡಿದರು, ನೀವು ಒಂದು ದೇಶದ ಅತ್ಯುನ್ನತ ಪ್ರಥಮ ಪ್ರಜೆಯಾಗಿ ರಾಷ್ಟ್ರಪತಿಯಾಗಿ ನೀವು ರಾಷ್ಟ್ರಪತಿಯ ಸ್ಥಾನದಲ್ಲಿ ಕೂತ್ಕೊಂಡು ವಿಭೂತಿಯನ್ನು ಧರಿಸೋದು ಇದು ಎಷ್ಟರ ಮಟ್ಟಿಗೆ ಸರಿ ಅಂದಂಥ ಸಂದರ್ಭದಲ್ಲಿ ಆವಾಗ ಜತ್ತಿಯವರು ಹೇಳಿರ್ತಕ್ಕಂಥ ಉತ್ತರ ಇವತ್ತಿನ ಎಲ್ಲ ಲಿಂಗಾಯತರು ಅದನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗ್ತದೆ. ಅದನ್ನು ಆತ್ಮಾವಲೋಕನ ಮಾಡಿಕೋಬೇಕು ನಾವು. ಯಾಕಂದ್ರೆ ನಮಗೆ ಭಾಳ ಮಂದಿಗೆ ವಿಭೂತಿ ಹಚ್ಚೋದಂದ್ರೆ ಭಾಳ ಅಪಮಾನ ಅಂತ ತಿಳ್ಕೊಂಡಿವಿ. ವಿಭೂತಿ ಹಚ್ಚೋದು ಇತ್ತಿತ್ತಲಲ್ಲಿ ಭಾಳ ನೋವಿನ ಸಂಗತಿ. ತಪ್ಪು ತಿಳ್ಕೊಬೇಡ್ರಿ. ನಮ್ಮ ನಾಡಿನೊಳಗೆ ಒಂದು ಟ್ರೆಂಡ್ ಹೊಂಟದೆ. ಅತಿಯಾದ ವೈಚಾರಿಕತೆಯೊಂದಿಗೆ ವಿಭೂತಿ ರುದ್ರಾಕ್ಷಿ ಲಿಂಗಗಳ ಅವಶ್ಯಕತೆಯೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವ್ರು ಭಾಷಣ ಮಾಡಕತ್ತಾರ. ಇದು ಒಂದು ರೀತಿ ಯಾಕೋ ಭಯಾನಕ ಅಂತ ಅನ್ಸಕತ್ತೈತೆ ನನಗೆ. ನೀವು ಅತಿಯಾಗಿರ್ತಕ್ಕಂಥ ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ವಚನ ಸಿದ್ಧಾಂತವನ್ನು ಹೋಲಿಸಿ ನೀವು ಯಾವ ಪುರುಷಾರ್ಥವನ್ನು ಸಾಧಿಸೋರದಿರಿ ಅಂತ ನನ್ನ ಪ್ರಶ್ನೆ. ಪ್ರತಿಯೊಂದಕ್ಕೂ ಓದ್ತೀರಿ. ಆಗಲ್ಲ ನಮ್ಮ ಗವಾಯಿಗಳ ಹಾಡಿದ್ರು, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ 1000 ಹುಳ ಹೊಟ್ಟೆವೆ ದೇವ. ಈ ಮಟ್ಟದ ಚಿಂತನೆಗಳು ನಿಮ್ಮ ಸಿದ್ಧಾಂತದಲ್ಲಿ ಇದ್ದಾವೆ. ಹಂಗಾರೆ ಬಸವಣ್ಣವರು ಬರೀ ಸಾಮಾಜಿಕ ಕಾರ್ಯಗಳನ್ನು ಮಾಡಿ ನಿಂತು ಬಿಟ್ರ, ಬರೀ ಸಮಾನತೆಯನ್ನು ತಂದುಬಿಟ್ಟು ಮುಗಿತು ಅಲ್ಲಿಗೆ ಮುಗಿದು ಬಿಡುತ್ತಾ. ಮತ್ತು ಇಷ್ಟಕ್ಕೆ ಅನುಭವ ಮಂಟಪ ಆಗೋದಾದ್ರೆ ನಮಗೆ ಅನುಭವ ಮಂಟಪ ಬೇಡ, ಅವಶ್ಯಕತೆ ಇಲ್ಲ ನಮಗೆ. ಬರೀ ಮಹಿಳಾ ಸಮಾನತೆ ಒಂದ ತಂದು ಕೊಟ್ಟರು, ಜಾತೀಯತೆಯನ್ನು ತೆಗೆದೋಗೋದು ಎಲ್ಲರೂ ಒಂದಂದ್ರು ಅಂತ ಇಷ್ಟಕ್ಕೆ ಅವ್ರು ಹೇಳೋದಾದ್ರೆ ನಮಗೆ ಅನುಭವ ಮಂಟಪಕ್ಕೆ ಅವಶ್ಯಕತೆ ಬೇಡ. ಅದನ್ನು ಈಗ ಸಂವಿಧಾನ ಭಾಳ ಚೆನ್ನಾಗಿ ಮಾಡ್ತಾ ಇದೆ ಆ ಕೆಲಸವನ್ನು. ಅಗದಿ ಅಧಿಕೃತವಾಗಿ ಇಡೀ ಅಖಂಡ ಭಾರತವನ್ನು ಸಂವಿಧಾನ ತನ್ನ ಸೂತ್ರದಲ್ಲಿ ಕಟ್ಟಿಕೊಟ್ಟಿದೆ. ಅದು ಎಲ್ಲರೂ ಅದರ ಉಪಯೋಗವನ್ನು ನಾವು ಪಡ್ಕೊಳಕತ್ತೀವಿ. ಹೊಳ್ಳಮಳ್ಳ 12ನೇ ಶತಮಾನದ ಸುದ್ದಿ ಹೇಳ್ಕೊಂತ ಸಮಾನತೆ ಕೊಟ್ಟರು ಅಂತ ಹೇಳಿ ಆ ಶಬ್ದ ಕೇಳಿ ಬರೀ ಕಿವಿಗೆ ಸೂತಕ ಆಗೋದು ಬೇಡ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಕೆಲವು ಮಾತುಗಳಿಗೆ ಸೂತಕಗಳು ಬರ್ತಾವಂತ. ಹೊಳ್ಳಮಳ್ಳ
ಅವು ಯಾವ ಮಾತುಗಳಂದ್ರೆ 12ನೇ ಶತಮಾನದ ಶರಣರ ಮಾತುಗಳು ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ. ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಿಲ್ಲ. ಒಂದು ಲೇಖನ ಬಂದಿತ್ತು ಈ ಒಂದು ದಿನಪತ್ರಿಕೆಯಲ್ಲಿ. ಅದರಲ್ಲಿ ಆ ಲೇಖನದಲ್ಲಿ ಒಬ್ಬ ಅಂಕಣಕಾರ ಭಾಳ ಚಂದ ಬರಿತಾನೆ. ಪ್ರತಿಯೊಂದು ಮಾತುಗಳನ್ನು ಹೊಳ್ಳಾಮಳ ಭಾಷಣದಲ್ಲಿ, ಪ್ರವಚನದಲ್ಲಿ, ದಿನನಿತ್ಯದಲ್ಲಿ ಬಳಸಿಕೊಳ್ಳೋದ್ರಿಂದ ಆ ಮಾತುಗಳಿಗೆ ಸೂತಕ ಬರ್ತತೆ ಅಂತ. ಹೆಂಗೆ ಸೂತಕ ಬರ್ತತೆ ಅಂತ ಅವ್ರು ಹೇಳಿದರು. ಹೆಂಗೆ ಸೂತಕ ಬರ್ತತೆ ಅಂದ್ರೆ, ಯಾವ ಮಾತು ಬದುಕಿನಲ್ಲಿ ಆಚರಣೆಗೆ ಒಳಪಡುವುದಿಲ್ಲವೋ, ಯಾವ ಮಾತುಗಳು ನಮ್ಮ ನಡೆಯಲ್ಲಿ ಬರುವುದಿಲ್ಲವೋ, ಹೊಳ್ಳಾಮಳ್ಳ ಆ ಮಾತು ಹೇಳಿದ್ರೆ ಅದು ಬೇಕಾದಂಥ ಶ್ರೇಷ್ಠ ಮಾತಾದರೂ ಆ ಮಾತಿಗೆ ಸೂತಕ ಬರ್ತತೆ ಅಂತ. ಹಂಗೆ ಇವತ್ತು ನಮ್ಮ ಶರಣರ ಕೆಲವು ವಚನಗಳಿಗೆ ಸೂತಕ ಬಂದಾವ. ಆ ಸೂತಕ ಬಂದ ವಚನಗಳಲ್ಲಿ ಒಂದು 3 ಪ್ರಧಾನ ಸ್ಥಾನದಲ್ಲಿ ನಿಲ್ತಾವೆ. ಯಾವಂದ್ರೆ ಒಂದು ಕಳಬೇಡ ಕೊಲಬೇಡ ಅನ್ನೋ ಒಂದು ವಚನ, ಇನ್ನೊಂದು ಇವನಾರವನೆಂದೆನಿಸಿದ್ರಯ್ಯ ಅನ್ನುವಂಥ ಒಂದು ವಚನ, ದಯವೇ ಧರ್ಮದ ಮೂಲವಯ್ಯ ಅನ್ನುವಂಥ ಒಂದು ವಚನಗಳು ಎಲ್ಲಿಗೆ ತಂದು ನಾವು ನಿಲ್ಲಿಸಿಬಿಟ್ಟಿವಿ ಅಂದ್ರೆ ಸೂತಕಕ್ಕೆ ತಂದು ನಿಲ್ಲಿಸಿಬಿಟ್ಟಿವಿ. ಅವನು ಆಚರಣೆಯಲ್ಲಿ ಇಲ್ಲ. ಮತ್ತು ಇವು 3 ವಚನಗಳು ಏನಾರ ನಮ್ಮ ಬದುಕಿನೊಳಗೆ ಆಚರಣೆಗೆ ಬಂದರೆ ಶರಣರ 21,000 ವಚನಗಳು ನಿತ್ಯ ನಮ್ಮ ಬದುಕಿನಾಗ ಆಚರಣೆಗೆ ಬಂದಷ್ಟೇ ಸತ್ಯ. 21,000 ವಚನದಾಗ ಅವ್ರು ಏನು ಹೇಳ್ಯಾರ, ಭಕ್ತಸ್ಥಳದಿಂದ ಐಕ್ಯಸ್ಥಳದವರೆಗೂ, ಏಕೋತ್ತರ ಶತಸ್ಥಳದವರೆಗೂ, ಅಂಗ ಲಿಂಗ ಆಗುವಂಥ ಹಾದಿ, ಜೀವ ಶಿವನಾಗುವಂಥ ಹಾದಿ, ಆತ್ಮ ಪರಮಾತ್ಮ ಆಗುವಂಥ ಹಾದಿ, ಈಶ್ವರ ಸತ್ಯ, ಬ್ರಹ್ಮ ಸತ್ಯ, ಜಗತ್ ಸತ್ಯ, ಎಲ್ಲ ಸಿದ್ಧಾಂತಗಳು ಇದರಾಗ ಬಂದು ಮುಣಿಗೆದ್ದು ಬಿಡ್ತಾವೆ. ಮತ್ತಿನ್ನು ಬೇರೆ ಓದೋದು ಬೇಡ. ಯಾವಾಗ ಇವು ಆಚರಣೆಗೆ ಬರೋದಿಲ್ಲ, ಮಾತಿನ ಬ್ರಹ್ಮ ತೂತಿನ ಗಡಿಗೆ ಯಾತ್ಯಾತ್ಕು ಬೇಡ ಅಂತ ಹೇಳ್ತಾರೆ. ಮಾತಿನ ಬ್ರಹ್ಮ, ಮಾತಿನ್ಯಾಗ ಬ್ರಹ್ಮ ಹಂಗದಾನ ಬ್ರಹ್ಮ ಹಿಂಗದಾನ ಅನ್ನೋದು, ಒಲಿ ಮ್ಯಾಗ ನಾವು ತೂತು ಬಿದ್ದು ಗಡಿಗೆ ಇಟ್ಟು ಅಡಿಗೆ ಮಾಡ್ತೀವಿ ಅನ್ನೋದು ಎಷ್ಟು ಹಾಸ್ಯಾಸ್ಪದವೋ, ಈ ಮಾತಿನಿಗೆ ಅದಕ್ಕೆ ಅವ್ರು ಬರೀತಾರೆ, ಆದ್ಯರ ವಚನಗಳ 10,000 ಓದಿದಡೇನು ನಿತ್ಯನಾಗಬಲ್ಲನೆ, ವಚನದಂತೆ ತಾನಿಲ್ಲ ತನ್ನಂತೆ ವಚನವಿಲ್ಲ ಅನ್ನುವಂಥ ಸ್ಥಿತಿಯನ್ನು ಇವತ್ತು ನಾವು ಕರ್ನಾಟಕದಲ್ಲಿ ಭಾಷಣಕಾರರು ತಂದು ನಿಲ್ಲಿಸಾಕತ್ತೀವಿ. ಭಾಷಣಕಾರರ ಬಗ್ಗೆ ಹೇಳಕತ್ತೀನಿ, ನಿಮ್ಮ ಬಗ್ಗೆ ಅಲ್ಲ, ಭಕ್ತರ ಬಗ್ಗೆ ಅಲ್ಲ. ಅದನ್ನು ಅಲ್ಲಿಗೆ ತಂದು ನಿಲ್ಸಾಕತ್ಬಿಟ್ಟಿವಿ ನಾವು. ಒಬ್ಬರು ಮಾತಾಡ್ತಾರೆ ಇಷ್ಟು ಲಿಂಗದ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ಇಷ್ಟು ಲಿಂಗದ ಅವಶ್ಯಕತೆ ಇಲ್ಲ ಅಂದ್ರೆ ಮತ್ತೆ ಅವತ್ತಿನ ಸಂದರ್ಭದಾಗ ಅವ್ರು ಕೊಟ್ಟರೆ ಯಾಕದನ್ನು ತೆಗೆದಿಟ್ಟು ಬಿಡ್ಬೇಕಾಗಿತ್ತು ಅವ್ರು. ಅವು ಐಚ್ಛಿಕ ಅಂತ ಹೇಳ್ತಾರೆ, ಬೇಕಾದ್ರೆ ಹಾಕೋಬೋದು ಸಾಕಾರ ಬಿಡ್ಬೋದು ಅಂತ ಹೇಳ್ತಾರೆ. ಅಲ್ಲ, ಅವ್ರು ಐಚ್ಛಿಕ ಅಂತ ಬಳಸ್ಯಾರಲ್ಲಿ ಶಬ್ದ ಒಂದರ ತೋರಿಸ್ರಲ್ಲಿ ನೀವು ಅದ್ರಾಗ. ಇವುಗಳನ್ನು ಧರಿಸದವರ ಏನಿಗೆ ತೋರದಿರಯ್ಯ ಅಂತ ಹೇಳ್ತಾರೆ ಅವರು. ಇನ್ನು ಮತ್ತಿನ ಅದನ್ನು ಬೇಡ ಅನ್ನುವಷ್ಟರ ಮಟ್ಟಿಗೆ ನೀವು ಇವತ್ತು ಭಾಷಣ ಮಾಡ್ತೀರಿ ಅಂದ್ರೆ ನಿಮಗೆ ಈ ಹಕ್ಕು ಕೊಟ್ಟವ್ರು ಯಾರು? ಇದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಇದನ್ನು ನಾವು ಸೂಕ್ಷ್ಮ ಪ್ರಶ್ನೆ ಮಾಡಬೇಕಾಗತ್ತೆ. ದಾರ್ಶನಿಕ ಬಸವಣ್ಣ ಅನ್ನುವಂಥ ವಿಷಯದಲ್ಲಿ ಇಂಥ ಕಠೋರ ಸತ್ಯಗಳನ್ನು ಈ ವೇದಿಕೆ ಮುಖಾಂತರ ಮಾತಾಡಬೇಕು ಹೊರತು ಇನ್ಯಾವ ವೇದಿಕೆ ಮುಖಾಂತರ ಮಾತಾಡಲಿಕ್ಕೆ ಸಾಧ್ಯ? ಇದೇ ವೇದಿಕೆ ಮುಖಾಂತರನ ಅದುಗಳಿಗೆ ಒಂದು ನ್ಯಾಯ ಸಿಗಬೇಕು ನಮಗೆ. ಯಾಕಂದ್ರೆ ಕಾಲ ಬದಲಾಗ್ತದೆ. 21ನೇ ಶತಮಾನ ಮುಗಿತಾ 22ನೇ ಶತಮಾನ ಬಂತು. ಇನ್ನು ಮುಂದೆ ಬರೋ ಪೀಳಿಗೆಂಕರು ಭಾಳ ಅನಾಹುತ ಇರ್ತದೆ. ಅದು ಪ್ರಶ್ನೆ ಮಾಡಲಾರ್ದೆ ಯಾವುದೂ ಒಪ್ಪೋದೇ ಇಲ್ಲ. ನಮಗೆ ಭಾಳ ಕೆಟ್ಟ ಅನ್ನಿಸ್ತದೆ. ಎಲ್ಲ ಕಡೆ ಹೋದಲ್ಲಿ ಹೇಳೋರು ನಾವು ಹರಿಯದವ್ರು ಇರ್ತೀವಿ, ಮುಂದೆ ಕೇಳೋರು ವಯಸ್ಸಾದವ್ರು ಕುಂತಿರ್ತಾರೆ. ಆ ಕಾಲ ಯಾವಾಗ ನೋಡ್ತೀವಿ ನಾವು ಹರಿಯದವ್ರು ಇರಬೇಕು, ಮುಂದೆ ಕುಂತು ಕೇಳೋರು ನಮ್ಮ ವಯಸ್ಸಿನವ್ರು ಇರಬೇಕು. ಇಂಥದ್ದು ಒಂದು ಕಾಲ ಕರ್ನಾಟಕದಲ್ಲಿ ಬರ್ತದೇನೋ ಅಂತ ತಿಳ್ಕೊಂಡು ನಾವು ನಿರೀಕ್ಷೆ ಮಾಡಕತ್ತೀವಿ. ಇವತ್ತಿನ ದಿನಮಾನದಲ್ಲಿ ಈ ಬಸವಾದಿ ಪ್ರಮುಖರನ್ನು ನಾವು ಎಲ್ಲಿಗೆ ತಂದು ನಿಂದ್ರಿಸಿದ್ದೇವೆ? ವಚನಕಾರರನ್ನು ನಾವು ಎಲ್ಲಿಗೆ ತಂದು ನಿಂದ್ರಿಸಿದ್ದೇವೆ? ವಚನ ಸಾಹಿತ್ಯವನ್ನು ನಾವು ಹೆಂಗೆ ಬೇಕಂಗೆ ಬಳಸಾಕತ್ತೀವಿ, ಹೆಂಗೆ ಬೇಕಂದು ಉಪನ್ಯಾಸ ಮಾಡಕತ್ತೀವಿ. ಹಾಗಾದರೆ ಇದಕ್ಕೆ ಶರಣರ ಸಮ್ಮತಿ ಐತೇನೋ? ಶರಣರು ಒಪ್ಕೊಂತಾರೇನೋ ಹಿಂಗೆ ಮಾತಾಡಿದ್ರೆ? ಶರಣರು ಇದಕ್ಕೆ ಶಿಕ್ಕ ಹಾಕ್ತಾರೇನೋ ಅಂತ ಒಂದಿಷ್ಟು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದಂಥ ಅವಶ್ಯಕತೆ ಈ ಸಂದರ್ಭದಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಇನ್ನು ಶರಣ ಸಾಹಿತ್ಯವನ್ನು ಕುರಿತು ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ ಏನೇ ಇಲ್ಲಂದ್ರೂ ಸುಮಾರು ಇಡೀ ನಮ್ಮ ಅಖಂಡ ಕರ್ನಾಟಕದೊಳಗೆ ಬೀದರ್ ಪಾಲಿಕೆಯಿಂದ ಹಿಡ್ಕೊಂಡು ಮೈಸೂರು ಚಾಮರಾಜನಗರದವರೆಗೂ ಒಂದು 50ರಿಂದ 60 ಪುಸ್ತಕಗಳು ಬರ್ತಾವೆ. ವರ್ಷ ಅಷ್ಟು ಪ್ರಿಂಟ್ ಆಕ್ಕಾವೆ, ಸಹಜವಾಗಿ ಪ್ರಿಂಟ್ ಆಕ್ಕಾವೆ. ಎಲ್ಲರೂ ಬರೀತಾರೆ. ಬರದಂತಕ್ಕಂಥ ವಿಚಾರಗಳು ಭಿನ್ನ ಭಿನ್ನ ಇರಬಹುದು. ಬರೀಲಿ, ಇನ್ನೂ ಬರೀಲಿ. ದಿವಸ ಒಂದು ಪುಸ್ತಕ ಬಿಡುಗಡೆ ಆಗಲಿ, ನಮಗೆ ಸಂತೋಷ ಐತಿ. ಆದರೆ ಶರಣರ ಮೂಲ ಆಶಯಗಳನ್ನು ಬಿಟ್ಟು ನೀವು ಹೋದ್ರಿ ಅಂತಂತಂದ್ರೆ ತರ ಇಲ್ಲಾರದ ಮನಿ ಆಗೋದಿಲ್ಲ, ಭೂಮಿ ಇಲ್ಲಾರದ ಬಿತ್ತಾಕ ಬರೋದಿಲ್ಲ. ಹಂಗೆ ಮೂಲ ಶರಣರ ಆಶಯಗಳನ್ನು ಬಿಟ್ಟು ನೀವೇನಾದರೂ ಕೆಲವೊಂದಿಷ್ಟು ಸಾಮಾಜಿಕ ಸ್ತರದ ವಚನಗಳನ್ನು ಓದಿಕೊಂಡು ನೀವೇನಾದರೂ ಸಿದ್ಧಾಂತವನ್ನು ಕಟ್ತೀನಂತ ಹೋದರೆ ಶರಣರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೂಜ್ಯಗೊಳ್ಳುವುದಿಲ್ಲ. ಸ್ಪಷ್ಟ ತಿಳ್ಕೊಳ್ಬೇಕು ನೀವು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವ್ರಿಗಿಂತ ಚಲೋ ಹೇಳಿದವರು ಅದಾರ ಅಂತ ವಾದ ಮಾಡ್ತಾರೆ ಅವರು.
ಅದಾರ. ನೀವು ಹೇಳಿದ್ದನ್ನು ನಿಮ್ಗಿಂತ ಮೊದಲು ಹೇಳಿದೆವು, ನಾವು ಹೇಳಿವಿ ಅಂತಾರೆ ನಾವು. ಹಾಗಾದರೆ ಶರಣರು ಎಲ್ಲಿ ವಿಶಿಷ್ಟ ಆಗ್ತಾರೆ? ಶರಣರು ಎಲ್ಲಿ ದೊಡ್ಡವರಾಗ್ತಾರೆ? ಶರಣರಿಗೂ ಬೇರೆ ದಾರ್ಶನಿಕರಿಗೂ, ಶರಣರಿಗೂ ಬೇರೆ ತತ್ವಕಾರರಿಗೂ, ಶರಣರಿಗೂ ಬೇರೆ 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 ಧರ್ಮದಲ್ಲಿರ್ತಕ್ಕಂಥ ಮಹಾತ್ಮರಿಗೂ ಏನು ವ್ಯತ್ಯಾಸ ಐತಿ? ಇದನ್ನು ನಾವು ಸೂಕ್ಷ್ಮ ಗಮನಿಸ್ಬೇಕು, ಭಾಳ ಗಮನಿಸ್ಬೇಕು. ಜಗತ್ತಿನ ಎಲ್ಲ ಧರ್ಮಗಳನ್ನು ಒಬ್ಬೊಬ್ಬರು ಕಟ್ಟಿದ್ರೆ ಏಕಕಾಲಕ್ಕೆ 770 ಅಮರಗಣಗಳು ಕೂಡಿ ಕಟ್ಟಿದ ಧರ್ಮ ಇದು ಕಲ್ಯಾಣದಲ್ಲಿ. ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಬ್ರಿಟಿಷರ ಅಧಿಕಾರಿಯಾಗಿರುವಂಥ ಒಬ್ಬ ನ್ಯಾಯಾಧೀಶನಾಗಿರ್ತಕ್ಕಂಥ CP ಬ್ರೌನ್ ಹೇಳ್ತಾನೆ ಈ ಮಾತನ್ನು, ನಾ ಹೇಳೋದಿಲ್ಲ. 1835-40ರಲ್ಲಿ ಆತ ಈ ಭಾಗದಲ್ಲಿ ಬ್ರಿಟಿಷರ ಆಡಳಿತ ಇದ್ದ ಸಂದರ್ಭದಲ್ಲಿ ಒಬ್ಬ ನ್ಯಾಯಾಧೀಶನಾಗಿ ಆತ ಕರ್ನಾಟಕದ ಶರಣರ ಬಗ್ಗೆ ಅಧ್ಯಯನ ಮಾಡಿ ಮಾತು ಹೇಳ್ತಾನೆ. ಏನಂತ ಹೇಳಿದರೆ, ಜಗತ್ತಿನ ಎಲ್ಲ ದಾರ್ಶನಿಕರ ಬಗ್ಗೆ ನಾನು ಓದಿದ್ದೇನೆ, ಜಗತ್ತಿನ ಎಲ್ಲ ಧರ್ಮಗಳ ಬಗ್ಗೆ ನಾನು ಓದಿದ್ದೇನೆ. ಆದರೆ ಆದರೆ ಅನ್ನೋದೊಂದು ಶಬ್ದ ಬಂತಂದ್ರೆ ಮುಂದೆ ಏನಾಯ್ತು ಅಂತ ತಿಳ್ಕೊಬೇಕಲ್ಲ ನಾವು. ಆದರೆ ಅನ್ನುವಂಥ ಶಬ್ದ ಸಂಶಯ ಮಾಡಿ ಕೊಡ್ತೈತೆ. ಅದು ಆದರೆ ಅಂತ ಬಂತಂದ್ರೆ ಏನೋ ಒಂದು ಐತಪ್ಪ, ಅದನ್ನು ಸ್ಪಷ್ಟ ಬರಿತಾನೆ. ಆದರೆ ನಾನು ಕರ್ನಾಟಕದ ಶಿವಶರಣರ ಬಗ್ಗೆ, ಬಸವಾದಿ ಪ್ರಮುಖರ ಬಗ್ಗೆನೂ ಕೂಡ ಓದಿದ್ದೇನೆ. ಒಂದು ಸತ್ಯವಾದ ಮಾತು, ಉಳಿದೆಲ್ಲ ಚಿಂತನೆಗಳನ್ನು, ಉಳಿದೆಲ್ಲ ಧರ್ಮಗಳನ್ನು, ಉಳಿದೆಲ್ಲ ಚಿಂತನೆಗಳ ತತ್ವ ಫಿಲಾಸಫಿಯನ್ನು ಓದಿದ್ದೇನೆ. ಆದರೆ ಇವರ್ಯಾರೂ ಬಸವಾದಿ ಶರಣರಷ್ಟು ಪ್ರಾಮಾಣಿಕವಾಗಿ ನಡೆನುಡಿಯಲ್ಲಿ ತರಲಿಕ್ಕೆ ಪ್ರಯತ್ನಿಸಿದವರಲ್ಲ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಲಿಂಗಾಯತರನ್ನು ನಾನು ಸುದೈವಿಗಳೆಂದು ತಿಳಿದುಕೊಳ್ಳುತ್ತೇನೆ. CP ಬ್ರೌನ್ ಈ ಮಾತು ಹೇಳ್ತಾನೆ. 1835-40 ದಶಕದಲ್ಲಿ ಈ ಮಾತು ಹೇಳ್ತಾನೆ. 1840 ಹೋಗಿ 1940 ಹೋಗಿ ಇನ್ನೊಂದು 15 ವರ್ಷಕ್ಕೆ 2040 ಬಂತು. ಇನ್ನೂ ನಮ್ಮ ಹಣೆ ಬಾರಕ್ಕೆ ಶರಣರು ನಮಗೆ ಅರ್ಥ ಆಗೋಲ್ರು, ಇನ್ನೂ ನಮಗೆ ಅರ್ಥ ಆಗೋಲ್ರು. ಕಾರಣ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಇದರ ಮೇಲೆ ಸಾಕಷ್ಟು ರೀತಿಯ ಗದಪ್ರಹಾರ ನಡೀತಾ ಇದೆ. ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸ ಹತ್ತಕ್ಕಲಿ, ಅದು ಇಲ್ಲೇ ನಡೆದಿಲ್ಲ, ಅವರಿದ್ದ ಕಾಲದಾಗೂ ನಡೆದೈತಿ, ಅವರಿದ್ದ ಕಾಲದಾಗೂ ನಡ್ತೈತಿ. ಸಂಘರ್ಷಗಳು ಯಾವಾಗಲೂ ಇರಬೇಕು. ಸಂಘರ್ಷಗಳು ಇದ್ದಾಗನ ನಮ್ಮ ಸಿದ್ಧಾಂತ ಸ್ಫುಟವಾಗಿ ಬೆಳೀತಿದೆ. ಸಂಘರ್ಷಗಳಿಲ್ಲ ಅಂದರೆ ಬೆಳೆಯೋದಿಲ್ಲ. ಆದರೆ ಇವತ್ತಿನ ದಿನಮಾನದಲ್ಲಿ ಅದಕ್ಕೂ ಇದಕ್ಕೂ ನಾವು ಏನು ವ್ಯತ್ಯಾಸ ಕಾಣ್ತೀವಪ್ಪ ಅಂದ್ರೆ, ಅಂದಿನ ಶರಣರು ನಡೆನುಡಿ ಒಂದಾದ ಬದುಕು ಅವ್ರದ್ದಾಗಿತ್ತು. ಇಂದು ನಮ್ಮದು ನುಡಿ ಆಗೈತಿ, ನಡೆ ಇಲ್ಲ ಅನ್ನೋದೇ ಒಂದು ದೊಡ್ಡ ಕೊರಗು. ಇದೇ ಒಂದು ದೊಡ್ಡ ಕೊರಗು ನಮ್ಮಲ್ಲಿ. ಅದು ನನ್ನಂಥ ಮಠಾಧೀಶನನ್ನು ಹಿಡ್ಕೊಂಡು, ನಾವು ವಿರಕ್ತ ಮಠದವರ ಇರಲಿ, ಅಥವಾ ಇನ್ನೊಂದು ಗುರುಸ್ಥಳದ ಮಠದವರ ಇರಲಿ, ಅಥವಾ ಜಗದ್ಗುರು ಪೀಠದವರ ಇರಲಿ, ಅಥವಾ ಇನ್ನು ಕೆಲವು ಬಿರುದು ಬಾವಲಿಗಳುಳ್ಳಂಥ ಮಠಾಧೀಶರೇ ಇರಲಿ, ಮತ್ತು ಇನ್ನು ಕೆಲವು ಸಾಹಿತಿಗಳಿರಲಿ, ನಮ್ಮ ನಾಡಿನ ಕೆಲವು ದಿಗ್ಗಜರಿರಲಿ, ಸಾಹಿತಿಗಳಿರಲಿ, ಚಿಂತಕರಿರಲಿ, ಎಲ್ಲರಲ್ಲಿ ಕಾಣುವಂಥ ಕೊರತೆ ಏನಂದ್ರೆ, ಇದು ನಡೆಯಲ್ಲಿ ಬರುವುದರಲ್ಲಿ ಫೇಲ್ ಆಗತ್ತೆ, ನಡೆಯಲ್ಲಿ ಬರುವುದರಲ್ಲಿ ಫೇಲ್ ಆಗತ್ತೆ. ಮತ್ತು ಯಾವ ಸಿದ್ಧಾಂತ ನಿಮ್ಮ ನಡೆಯಲ್ಲಿ ಬರೋದಿಲ್ಲೋ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಅಂತ ಹೇಳ್ತೈತಿ. ನಡೆಯಂಗಿಲ್ಲ, ನುಡಿಯಂಗಿ ಬರೀ ನಡಿಲಾರದನ್ನ ನುಡಿದ್ರಿ ಅಂದ್ರೆ ಲಿಂಗವ ಪೂಜಿಸಿ ಫಲ ಏನು ಅಂತ ತಿಳ್ಕೊಂಡು ಈ ಸಿದ್ಧಾಂತ ಹೇಳ್ತದೆ. ಹೋಯ್ತು ನಮ್ಮದು, ಹೋಯಿತಲ್ಲ ಭಕ್ತಿ ಜಲವ ಕೂಡಿ, ಎನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗವಾಯಿತು. ಇವು ಲಿಂಗ ಹೆಂಗೆ ಆಗಿಬಿಡ್ತಾವ ಅಂದ್ರೆ, ಕೆಲವರು ಒಂದಿಷ್ಟು ದೊಡ್ಡ ಅಕ್ಕವ, ಕೆಲವರು ಈಟು ಅಕ್ಕವ, ಇನ್ನು ಕೆಲವರು ಈಟು ಅಕ್ಕವ, ಇನ್ನು ಕೆಲವರು ಒತ್ತೈತೆ ಅಂತ ಕಡ್ಲಿ ಕಾಳಾಟ ಕಟ್ಕೊತಾರ. ಅವ್ರವ್ರ ಲಿಂಗವು ಬೇರೆ ಬೇರೆ ಆಗಿ, ಅವ್ರವ್ರ ಲಿಂಗವು ಬೇರೆ ಬೇರೆ ಆಗಿ, ಎನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗವಾಗಿ ಹೋಯಿತ್ತಲ್ಲ ಭಕ್ತಿ ಜಲವ ಕೂಡಿ. ಬರೀ ತೊಳ್ಯಾಕಾಟ ಆಯ್ತು, ಲಿಂಗೈಕ್ಯ ಆಗಕ್ಕೆ ಈ ಲಿಂಗ ಉಪಯೋಗ ಆಗಲಿಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹೀಗಾಗಿ ಇವತ್ತು ನಮಗೆ ಬಸವಣ್ಣನವರು ಭಾಳ ಪ್ರಸ್ತುತ. ಯಾಕೆ ಪ್ರಸ್ತುತ ಆಗ್ತಾರೆ ಅಂದರೆ, ಇವತ್ತು ಜಗತ್ತಿನ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಉತ್ತರ ವಚನಕಾರರಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಎಲ್ಲರೂ ಒಪ್ಪಿಕೊಳ್ಬೇಕು. ಒಂದು ಆತ್ಯಂತಿಕ ಸತ್ಯ, ಯಾರು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆ ಕೊಟ್ಟಿವೆ ಅಂತೀವಿ, ಮಾನವೀಯತೆ ಕಲ್ಪನೆ ಕೊಟ್ಟಿವೆ ಅಂತೀವಿ, ನಾಗರಿಕತೆ ಕಲ್ಪನೆ ಕೊಟ್ಟಿವೆ ಅಂತ ಹೇಳ್ಕೊಂತಿದ್ರು, ಅವ್ರಿಗೆ ಸತ್ಯ ಒಪ್ಪಿಕೊಳ್ಳೋಕತ್ತಾರ. ನಮಗಿಂತ ನೀವು 200 ವರ್ಷ ಮೊದಲು ಕೊಟ್ಟಿರಿ ಅಂತ ತಿಳ್ಕೊಂಡು ಇಂಗ್ಲೆಂಡ್ನವ್ರು ಒಪ್ಪಿಕೊಂಡ್ರಿ. ಈಗ ನಾವು 14ನೇ ಶತಮಾನದಾಗ, ನೀವು 12ನೇ ಶತಮಾನದಾಗ ಅಂತ ಒಪ್ಪಿಕೊಂಡ್ರು. ಬಸವಣ್ಣವ್ರ ಮೂರ್ತಿನೂ ಕೂಡ ಸ್ಥಾಪನೆ ಮಾಡಿಕೊಂಡ್ರು. ಪಾರ್ಲಿಮೆಂಟ್ನಲ್ಲಿ ಬಸವಣ್ಣವ್ರ ಫೋಟೋನು ಕೂಡ ಹಾಕ್ಕೊಂಡ್ರು. ಇವತ್ತು ಒಂದು ಖುಷಿ ಪಡುವಂಥ ವಿಚಾರ, ಎಲ್ಲವನ್ನು ನಿತ್ಯಾತ್ಮಕವಾಗಿ ನೋಡೋದಕ್ಕಿಂತಲೂ ಇತ್ಯಾತ್ಮಕವಾಗಿ ನಾವು ನೋಡಬೇಕು. ಏನು ಇತ್ಯಾತ್ಮಕವಾಗಿ ನೋಡಬೇಕು? 25, 30, 40 ವರ್ಷಗಳ ಹಿಂದೆ ಬಸವ ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೆ ಈ ದೊಡ್ಡ ದೊಡ್ಡ ಪತ್ರಿಕೆಗಳು, ಮಾಧ್ಯಮಗಳು, ಪೇಪರ್ಗಳಲ್ಲಿ, ಒಂದು ದೊಡ್ಡ ಪತ್ರಿಕೆಗಳಲ್ಲಿ ಒಂದು ಮೂಲ್ಯಾಗಾಟ ಇರ್ತಿತ್ತು. ಅಕ್ಷಯ ತೃತೀಯ, ಬಸವ ಜಯಂತಿ, ಒಂದಿಷ್ಟೇ ಮುಗೀತು. ಅದು ಕಾಣ್ತೈತೋ ಬಿಡ್ತೈತೋ, ಒಂದಿಷ್ಟರಾಗಿರ್ತಿತ್ತು.
ಆವತ್ತು ಜಗ್ ಲಗ್ನ, ಸಾಮೂಹಿಕ ಲಗ್ನಗಳು ಇರ್ತಿದ್ವು, ಎತ್ತಿನ ಮೆರವಣಿಗೆಗಳು ಹಾಕಿದ್ವು 30-35 ವರ್ಷದಿಂದ ನಾವು ಸಣ್ಣವರಿದ್ದಾಗ ನೋಡ್ತಿದ್ವಿ. ಇವತ್ತು ಒಂದು ದಿನದ ಬಸವ ಜಯಂತಿ ಅಲ್ಲ, ಬಸವ ಜಯಂತಿ ಮುಂದಿರ್ತತೆ ಅಂದ್ರೆ ಅದರ ಒಂದು ತಿಂಗಳ ತಯಾರಿ ನಡೀತಾವ, ಅದು ಮುಗಿದ ಮೇಲೆ ಮತ್ತು ಒಂದು ತಿಂಗಳು ಬಸವ ಜಯಂತಿ ಅಕ್ಕವ. ಜಗತ್ತಿನ 70-80 ರಾಷ್ಟ್ರಗಳು ಬಸವ ಜಯಂತಿ ಮಾಡ್ತಾ ಇದ್ದಾವೆ ಸ್ವಾಮಿ. ಇದು ಒಳ್ಳೆಯ ವಿಚಾರ. ಅಪ್ಪ ಅವ್ರು ಹೇಳಿದರು, ಅಮೇರಿಕದ ಎಲ್ಲ ಭಾಗಗಳಲ್ಲಿನೂ ಕೂಡ ನಾನೇ ಎಷ್ಟೋ ಮೂರ್ತಿಗಳನ್ನು, ಬಸವಣ್ಣವರ ಸ್ಟ್ಯಾಚ್ಯೂಗಳನ್ನು ಕಳಿಸಿಕೊಟ್ಟಿದ್ದೇನೆ. 40 ಭಾಷೆಗಳಲ್ಲಿ ವಚನಗಳನ್ನು ಭಾಷಾಂತರ ಮಾಡಿದ್ದೀವಿ ಅಂದ್ರೆ ಸಣ್ಣ ಸಾಧನೆ ಅಲ್ಲ, ಇದು ಭಾಳ ದೊಡ್ಡ ಸಾಧನೆಯೇ. ಆದರೂ ಅಪ್ಪ ಅವ್ರು ಅಂದರು ಇನ್ನೂ ಭಾಳ ಕಡಿಮೆ ಇರೇವು ಅಂತ ಹೇಳ್ತಾರೆ ಅವರು. ಅವ್ರು ಎಷ್ಟು ಮಾಡಿದ್ರು ಇನ್ನೂ ಕಡಿಮೆ ಅಂತಲೇ ಹೇಳ್ಕೊತಾರೆ. ಅದು ಅವರ ದೊಡ್ಡ ಭಾವ, ಅದು ದೊಡ್ಡ ಮನಸ್ಸು. 40 ಭಾಷೆಗಳಲ್ಲಿ ಇವತ್ತು ವಚನಗಳು ಪರಿವರ್ತನೆ ಆಗಿದ್ದಾವೆ ಅಂತಂತಂದರೆ ಅವು 1000 ವಚನರಾಗಲಿ 2000 ಆಗಲಿ ಅಂಕಿ ಸಂಖ್ಯೆಗಳು ಮುಖ್ಯ ಅಲ್ಲ. ಅಂಕಿ ಸಂಖ್ಯೆಗಳು ಮುಖ್ಯ ಅಲ್ಲ. ನಮಗೆ 1000 ವಚನ ನಾವು ಭಾಷಾಂತರ ಆಗೋಲ್ವಕ್ಕ, ಮುಂದೆ ಒಂದು ದಿವಸ ಆ ವಚನಗಳನ್ನು ಅವರು ಓದಿ ಈ ದೇಶಕ್ಕೆ ಹೇಳಕ್ಕೆ ಬರ್ತಾರೆ. ಆ ಕಾಲ ಭಾಳ ದೂರಿಲ್ಲ, ಇದನ್ನು ನಾವು ತಿಳ್ಕೊಬೇಕು. ಅವ್ರು ಬರ್ತಾರೆ ಹೇಳಕ್ಕೆ ಬರ್ತಾರೆ. ಯಾಕಂದ್ರೆ ನಮಗಿಂತಲೂ ಇಚ್ಛಾಶಕ್ತಿ ಹೊರದೇಶದವ್ರಿಗೆ ಹೆಚ್ಚಿರ್ತೈತೆ ಅಂತ ಕೇಳಿನಿ ನಾನು. ನೋಡಿರಿ, ನಾಳೆ ಅಮೇರಿಕದವ್ರು ಬರಾಕತ್ತಾರಂತ ಹೇಳ್ತಾರೆ ಅವರು. ನಾಳೆ ಬೆಂಗಳೂರಿಗೆ ಅಮೇರಿಕದವ್ರು ಚಿಂತನೆ ಮಾಡಲಿಕ್ಕೆ ಬರ್ತಾರೆ, ಬಸವೇಶ್ವರರ ಬಗ್ಗೆ ತತ್ವ ಚಿಂತನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ನಾವು ಕರ್ನಾಟಕದವರು ದೊಡ್ಡ ಕೊಡುಗೆಯನ್ನು ಕೊಟ್ಟಿವೆ ಅಂತ ತಿಳ್ಕೊಂಡು ಬರೀ ಗರ್ವದಿಂದ ವೇದಿಕೆ ಮೇಲೆ ಹೇಳ್ಕೊಳ್ಳೋ ಬದಲಿ ನಮ್ಮ ಮನೆಗಳು, ನಮ್ಮ ಕುಟುಂಬಗಳು, ನಮ್ಮ ಸಮುದಾಯದವರು ಎಷ್ಟರ ಮಟ್ಟಿಗೆ ನಾವು ಶರಣರನ್ನು ಬದುಕ್ತಾ ಇದ್ದೀವಿ ಅನ್ನುವಂತಹ ದೊಡ್ಡ ಪ್ರಶ್ನೆಯನ್ನು ಮಾಡಿಕೊಳ್ಳುವಂತಹ ಒಂದು ಅವಶ್ಯಕವಾದಂಥ ತುರ್ತು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಇದೆ. ನಮ್ಮನ್ನು ಬಂದು ನೋಡ್ತಾರೆ ಅವ್ರು. ನಾಳೆ ಅವರು ಬಂದು ನೋಡ್ತಾರೆ. ಅವರು ಬಂದು ನೋಡಿದಾಗ ನಾವು ಬಸವ ಧರ್ಮದವರ ಸಿಗಬೇಕು, ಲಿಂಗಾಯತರ ಸಿಗಬೇಕು. ಲಿಂಗಾಯತರ ಒಳಪಂಗಡದವರು ಸಿಕ್ಕಿವಿ, ಬಸವಣ್ಣವರ ಆಶಯಗಳಿಗೆ ಎಳ್ಳು ನೀರು ಬಿಟ್ಟಂಗಾಯಿತು. ಅವ್ರಂತಾರ ಬಸವಣ್ಣವ್ರ ಕ್ರಾಂತಿ ಫಲ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇವತ್ತು ನಮ್ಮ ನಾಡಿಗೆ ಸ್ವಾಮಿಗಳ ಬೇಸರ ಆಗ್ತಾ ಇದ್ದಾರೆ. ಹೌದು, ಬೇಸರ ಆಗಬೇಕು ಅವರು. ಯಾಕಂದ್ರೆ ಅವ್ರ ಅವಶ್ಯಕತೆಗಳು ಇನ್ನಿಲ್ಲ ಕರ್ನಾಟಕಕ್ಕೆ. ಯಾಕಿಲ್ಲ ಅಂದ್ರೆ ನೀವು ಇಷ್ಟು ದಿವಸ ಅವ್ರ ಕೈಯಾಗ ಧರ್ಮ ಕೊಟ್ಟು ಕುಂತ್ರಿ, 400-500 ವರ್ಷ ಧರ್ಮ ಕೊಟ್ಟು ಕುಂತ್ರಿ. ಪ್ರಯತ್ನಗಳು ಭಾಳ ಕಡಿಮೆನೆ. ಅವರು ಮಡಿಕೋಲೆಗಟ್ಟ ಇತ್ತದು. ಅವ್ರ ಮಠದ ಸುತ್ತಮುತ್ತಲು 4 ಮಂದಿ ಬದಲಾಗಲಿಲ್ಲ, 4 ಮಂದಿ ಏಕದೇವೋಪಾಸಕರಾಗಲಿಲ್ಲ, 4 ಮಂದಿ ಏಕದೇವೋಪಾಸಕರಾಗಲಿಲ್ಲ. ಒಂದು ಇತಿಹಾಸದ ಪ್ರಕಾರ ಜಗತ್ತಿನಲ್ಲಿ ಎಷ್ಟು ಚರ್ಚ್ಗಳದಾವ ಅಷ್ಟು ಮಠ ಬರೀ ಕರ್ನಾಟಕದಾಗಿದ್ದು ಅಂತ. ಜಗತ್ತಿನ ಎಲ್ಲ ಚರ್ಚ್ಗಳನ್ನು ಕೂಡಿಸಿದ್ರು ನಮ್ಮ ಕರ್ನಾಟಕದಾಗಿನ ಮಠಗಳ ಸಂಖ್ಯೆ ಹಾಕಿದ್ದಿಲ್ಲ ಅಂತ. ಅಷ್ಟು ಮಠಗಳಿದ್ದೂ ಕೂಡ ಇವತ್ತು ಈ ಧರ್ಮ ಸ್ವರ್ಗತೈತಿ ಅಂದ್ರೆ ಬಹುಶಃ ನಾನು ಭಾಳ ನೋವಿನಿಂದ ಹೇಳ್ತಿರ್ತೀನಿ. ಅವರು ಕಟ್ಟಿದಾಗ ಒಬ್ಬೊಬ್ಬರಿದ್ದರು, 7 ಮಂದಿ ಇದ್ದರು, 10 ಮಂದಿ ಇದ್ದರು. ಅವರು ದಿನಗಳದಂಗೆ ಅವ್ರ ಸಂಖ್ಯೆ ಹೆಚ್ಚಾಕೊಂತ ಬಂತು. ನಮ್ಮವ್ರು ಕಟ್ಟಿದಾಗ 770 ಇದ್ರು, ಲಕ್ಷದ ಮೇಲೆ 96,000 ಇದ್ರು. ದಿವಸಗಳದಂಗೆ ನಾವು 10 ಒಬ್ಬೊಬ್ಬರು ಹಾಕ್ಕೊಂತ ಬಂದೀವಿ ನಾವು. ನೋಡಿ, ನಮ್ಮದು ಪ್ರಾರಂಭದಲ್ಲಿ ಭಾಳ ಉನ್ನತ ಮಟ್ಟಕ್ಕಿತ್ತು, ನಂತರದಲ್ಲಿ ನಮ್ಮದು ಇಳಿಮುಖ ಹಾಕ್ಕೊಂತ ಬಂತು. ಬೇರೆ ಧರ್ಮಗಳು ಹುಟ್ಟುವಾಗ ಇಳಿಮುಖ ಇದ್ದವು, ದಿವಸಗಳದಂಗೆ ಅವು ಏರುಮುಖಗಳಾದವು. ಬೇರೆ ಧರ್ಮಕ್ಕೂ ನಮಗೂ ವ್ಯತ್ಯಾಸ. ಯಾಕೆ ಹಿಂಗಾತು ಅನ್ನುವಂಥದ್ದನ್ನು ಸೂಕ್ಷ್ಮ ಅವಲೋಕನ ಮಾಡಿ ನೋಡಿದರೆ ತಪ್ಪು ತಿಳ್ಕೊಬಾರದು. ನನ್ನ ಮಾತು ಭಾಳ ಬಿರುಸಾಗ್ಬೋದು. ಲಿಂಗಾಯತರಷ್ಟು ನಿರಾಭಿಮಾನಿಗಳು, ಲಿಂಗಾಯತರಷ್ಟು ದರಿದ್ರರು ಜಗತ್ತಿನಲ್ಲಿ ಯಾರೂ ಸಿಗಲಿಕ್ಕಿಲ್ಲ ಅಂತ ತಿಳ್ಕೊಂಡು ಒಬ್ಬ ಕವಿ ಬರೀತಾನೆ. ಆಸಕ್ತಿನೇ ಇಲ್ಲ ಅಂತ ಇವರಿಗೆ ಶರಣರ ಬಗ್ಗೆ. ಯಾಕೆ ಅವ್ರು ಶರಣರು ನಮ್ಮ ಸಲುವಾಗಿ ತ್ರಾಸು ತೊಗೊಂಡ್ರು, ನಮಗೆ ರಕ್ತ ಕೊಟ್ಟರು, ನಮ್ಮ ಸಲುವಾಗಿ ಯಾಕೆ ಅವ್ರು ಕಷ್ಟಪಟ್ಟರು ಅನ್ನುವಂಥದ್ದನ್ನು ವಿಚಾರ ಮಾಡುವಷ್ಟು ಒಂದು ಸಣ್ಣ ಮನಸ್ಸು ಕೂಡ ಇವರು ಇಲ್ಲಂತ. ಇನ್ನು ಮತ್ತಿನ್ನು ಯಾವ ಮಟ್ಟಕ್ಕೆ ನೋಡಿರ್ಬೇಕಾದ್ರೆ ಇವ್ರು ಕಾಮೆಂಟ್ ಹಾಕಿರ್ತಾರೆ. ಅವರು ಎಷ್ಟು ಚೆಂದ ಹಾಕಿರ್ತಾರೆ ಅವ್ರ ಕಾಮೆಂಟ್ಗಳನ್ನು ನೋಡ್ಬೇಕು. ನಾನು ಒಬ್ಬ ಲಿಂಗಾಯತ, ನಾನು ಒಪ್ಪುತ್ತೇನೆ, ಆದರೆ ನನ್ನ ಧರ್ಮವೇ, ನನ್ನ ಆಚರಣೆಗಳೇ ಬೇರೆ, ಅದನ್ನು ಹೆಮ್ಮೆಯಿಂದ ಹೇಳ್ಕೊತಾರೆ. ಅವ್ರ ಕಾಮೆಂಟ್ಗಳನ್ನು ನೋಡ್ತಿರ್ಬೇಕು. ಅವ್ರ ಕಾಮೆಂಟ್ಗಳು ಹೇಳ್ಕೊಳ್ಳೋದು, ನಾನು ಒಬ್ಬ ವೀರಶೈವ ಲಿಂಗಾಯತ, ನಾನೊಬ್ಬ ಲಿಂಗಾಯತನಾಗಿ ಹುಟ್ಟಿದ್ದೇನೆ, ಆದರೆ ನನ್ನ ಆಚರಣೆಗಳು ಏನಿದ್ದಾವೆಲ್ಲ ಅವೆಲ್ಲ ಬೇರೆನೆ. ಅದು ಬೇರೆ ಅಂದ್ರೆ ನಾನು ಮತ್ತೊಂದು ಹೇಳೋದಿಲ್ಲ, ನಿಮಗೆ ಗೊತ್ತಿರುತ್ತೆ. ನಾನು ಅದನ್ನು ಹೆಚ್ಚು ಪ್ರೀತಿಸುತ್ತೇನೆ ಅಂದ್ರೆ ತನ್ನದು ಇವು ಗೊತ್ತಿಲ್ಲ, ಮತ್ತೊಂದು ಇವು ಪ್ರೀತಿಸ್ತಾನಂತ. ಇವತ್ತು ಇಂಥ ವಿತಂಡವಾದಿಗಳ ಸಂಖ್ಯೆ ಕರ್ನಾಟಕದಲ್ಲಿ ಹೆಚ್ಚಾಗೈತಿ. ಈ ರೀತಿ ಪ್ರಶ್ನೆ ಮಾಡುವಂಥವ್ರು ಎಲ್ಲಿ ಅದಾರ ಅಂದ್ರೆ ಅದು ಲಿಂಗಾಯತರೊಳಗಾದಾರ, ಇನ್ನು ಬೇರೆದವ್ರು ಯಾರೂ ಮಾಡೋದಿಲ್ಲ. ನಾ ಜೈನರನ್ನ ಅಬ್ಸರ್ವ್ ಮಾಡಿ ನೋಡ್ತೀನಿ, ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಜೈನರು ಅದಾರೆ. ಬೆರಳಣಿಕೆ ಎಷ್ಟು ಜೈನರು ಅದಾರೆ. 4 ಮಂದಿ ಮುಸಲ್ಮಾನರು ಇದ್ದು ಊರಾಗ ಒಂದು ಮಸೂತಿ ಜೋಪಾನ ಆಕತಿ, 8 ಮಂದಿ ಜೈನರಿದ್ದು ಊರಾಗ ಒಂದು ಬಸೀದಿ ಜೋಪಾನ ಆಕತಿ, 100 ಮಂದಿ ಲಿಂಗಾಯತರಿದ್ದ ಊರಾಗ ಒಂದು ಬಸವ ಸಮಿತಿ ಜೋಪಾನ ಆಗೋದಿಲ್ಲ, ಒಂದು ವಿರಕ್ತ ಮಠ ಜೋಪಾನ ಆಗೋದಿಲ್ಲ. ಅಷ್ಟು ಲೇಜಿ. ಚಪ್ಪಲಿ ಹೊಡಿಬೇಡ್ರಿ, ಭಾಳ ಅಸಹ್ಯ ಪಡುವಂಥ ಮಾತಿದು. ಇದು ನನ್ನ ಅನುಭವ. ಇದು ವಾಸ್ತವಿಕ ಸತ್ಯ. ಜೋಪಾನ ಒಟ್ಟ ಆಗೋದಿಲ್ಲ.
ಹೊರಗಿನವರ ಬಂದು ನಮ್ಮ ಕಾರ್ಯಕ್ರಮ ಕುಂದಿರ್ತಿರ್ತಾರ ಹೊರತು ಒಳಗಿನವರು ಏನು ಮಾಡಾಕತ್ತಾರೆ ಇವ್ರು ಅನ್ನೋದು ಸಹಿತ ಹಣಿಕೆ ಹಾಕಂಗಿಲ್ಲ. ಎಷ್ಟೊಂದು ಇವರಿಗೆ ದರಿದ್ರತನ, ಎಷ್ಟೊಂದು ಇವರಿಗೆ ದುರಾಭಿಮಾನ, ಎಷ್ಟೊಂದು ಇವರಿಗೆ ಅನಾಸಕ್ತಿ. ಏನು ಒಯ್ತಾರೆ ಇವ್ರಿಗೆ ಪ್ರಪಂಚದಿಂದ? ಏನು ತೊಗೊಂಡು ಹೋಗವ್ರಿ ಇವರು? ಏನು ಭ್ರಮೆ ಕಾಡಾಕತ್ತೈತಿ ಇವರಿಗೆ? ಹೊನ್ನು ನಿನ್ನದಲ್ಲ, ಹೆಣ್ಣು ನಿನ್ನದಲ್ಲ, ಮಣ್ಣು ನಿನ್ನದಲ್ಲ, ಜ್ಞಾನವೆಂಬುದು ನಿನ್ನ ರತ್ನ ಅಂತ ಪ್ರಭು ಹೇಳಿದ. ಇವತ್ತು ಆ ಜ್ಞಾನ ನೀ ಕಷ್ಟಪಟ್ಟು ಓದೋದು ಬೇಡ, ನಿನಗೆ ಮಾಧ್ಯಮದ ಮೂಲಕ ಕೊಡ್ತೀವಿ. ನಿನಗೆ ಕುಂದರಿಸಿ ಆನಂದವಾಗಿ ನಿನಗೆ ಹೇಳಿ ನಿನಗೆ ಪ್ರಸಾದ ಮಾಡಿ ಹೊಟ್ಟಿಗೆ ಅನ್ನ ನೆತ್ತಿಗೆ ಜ್ಞಾನ ಕೊಡ್ತೀವಿ ಅಂತೀವಿ ನಾವು ಲಿಂಗಾಯತ ತತ್ವ ಪ್ರಚಾರಕರು. ಆದರೂ ನಮ್ಮಲ್ಲಿ ಜನಸಂಖ್ಯೆ ಮತ್ತು ಜೀರೋನ ಕಡಿಮೆನೇ, ಭಾಳ ಕಡಿಮೆ. ಮತ್ತು ಅದಕ್ಕೆ ವಿರೋಧಗಳು. ನಮ್ಮವರೇ ನಮಗೆ ವಿರೋಧ ಪ್ರಶ್ನೆ, ಬೇರೆ ಧರ್ಮದವರು ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಉತ್ತರ ಭಾಳ ಚಂದ ಕೊಡ್ಬೋದು ನಾವು. ನಮ್ಮವರು ನಮಗೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಈ ಧರ್ಮ ನಮ್ಮವ್ರನ್ನ ನಾವು ಎದುರಿಸಿಕೊಳ್ಳೋದ್ರಾಗನ ಇವತ್ತು ಇಷ್ಟು ಒತ್ತಡಗಳನ್ನು ಕಾಣ್ತಾ 870-80 ವರ್ಷಗಳ ಕಾಲ ಬಂದಿದೆ. ಸೊರಗಿದೆ, ಭಾಳ ಸೊರಗಿದೆ. ನೋಡಕ್ಕೆ ಕಾಣ್ತದೆ ಹಂಗೆ. ಎಷ್ಟರ ಮಟ್ಟಿಗೆ ಇದು ಬೆಳಿಬೇಕಾಗಿತ್ತು ಅಷ್ಟು ಬೆಳಿಲಿಲ್ಲ. ಎಷ್ಟು ಬೆಳಿಬೇಕಾಗಿತ್ತು ಅಂದರೆ ಬಹುಶಃ ಜಗತ್ತಿನಲ್ಲಿ ಇದರಷ್ಟು ಇನ್ಯಾವುದೂ ಇರಬಾರ್ದಾಗಿತ್ತು, ಅಷ್ಟು ಇದು ಬೆಳಿಬೇಕಾಗಿತ್ತು. ಇದರಷ್ಟು ಇನ್ಯಾವುದೂ ಇರಬಾರ್ದಾಗಿತ್ತು, ಅಷ್ಟು ಬೆಳಿಬೇಕಾಗಿತ್ತು. ಆದರೆ ಇವತ್ತು ಕರ್ನಾಟಕದಲ್ಲಿ ಅಕಸ್ಮಾತ್ ನಾವು ಉತ್ತರ ಕರ್ನಾಟಕಕ್ಕೆ ಬಂದರೆ ಲಿಂಗಾಯತರು ಅಂತ ತಿಳ್ಕೊಂಡು ಹೇಳಿಕೊಳ್ಳುವಂಥವ್ರ ಮನೆಗಳ ಆಚರಣೆಗಳನ್ನು ನೋಡಿಬಿಟ್ರೆ ಭಯಾನಕ ಅನಿಸಿಬಿಡ್ತದೆ, ದೊಡ್ಡ ಭಯಾನಕ ಅನಿಸ್ತದೆ. ಇತ್ತಿತ್ತಲಲ್ಲಿ ಒಂದು ಹೊಲಸು ಪರಂಪರೆ ಚಲೋ ಆತು. ಇದ್ದ ಮಕ್ಕಳನ್ನ ಜೋಪಾನ ಮಾಡೋಕ್ಕಾಗಲಿಲ್ಲ ಅಂತ ಮತ್ತು ದತ್ತಕ್ಕೆ ಮಕ್ಕಳನ್ನ ತೊಗೊಂಡ್ರು ಅಂತಾರಲ್ಲ, ನಮ್ಮಲ್ಲಿ ಇದ್ದ ಮಠಗಳನ್ನು ನೆಟ್ಟಗೆ ಜೋಪಾನ ಮಾಡೋಕ್ಕಾಗಲಿಲ್ಲ. ಮತ್ತು 4 ಮಂದಿ ರಾಜಕಾರಣಿಗಳು ಕೂಡೋದು, ಒಬ್ಬ ಸ್ವಾಮಿ ಕರ್ಕೊಂಡೋಗಿ ಒಂದು ಪೀಠ ಮಾಡೋದು. ನೋಡಿ, ಅವು ನಾಯಿ ಕೊಡಿ ಹುಟ್ಟಿದಾಗ್ರಿ ಕರ್ನಾಟಕದಾಗ. ನಿಮ್ಗೆ ಗೊತ್ತಿರ್ಬೇಕು, ಮಳೆಗಾಲದಾಗ ನಾಯಿ ಕೊಡಿ ಅಂತ ಹುಟ್ಟತಾವೆ ನೋಡ್ರಿ. ಹಂಗೆ ಹುಟ್ಟಿಬಿಟ್ರು. ಪ್ರಯತ್ನ ಲೇದು, ಏನು ಕೆಲಸ ಇಲ್ಲ ಅವರಿಂದ. ನೋಡಿ, ಏನೇನು ಕೆಲಸ ಇಲ್ಲ. ಒಂದೀಟು ಧರ್ಮದ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಬಸವಾದಿ ಪ್ರಮುಖರ ಬಗ್ಗೆ ಅವ್ರ ಬಾಯಾಗ ಮಾತು ಬರ್ತಾವಂದ್ರೆ ಆನಿ ತಗೋರಿ. ನೋಡಿ, ಏನಿದ್ರೂ ಕೂಡ ಅವ್ರ ಬಾಯಾಗ ಬರೋ ಮಾತಾ ಬೇರೆ. ಬರೀ ಪಾಲಿಟಿಕ್ಸ್, ರಾಜಕೀಯ. ನಮ್ಮ ಮಂದಿ ಇಷ್ಟ ಅದಾರ, ನಮ್ದು ವೋಟ್ ಬ್ಯಾಂಕ್ ಐತೆ ಅಂತ ತೋರಿಸೋದು, ಇವ್ರ ಹಿಂದೆ ಮಂದಿ ನೋಡಿ ಅವ್ರು ಹೆದರೋದು. ಧರ್ಮ ಸತ್ಯನಾಶ ಆಗಿ ಹೋಯ್ತು. ನೋಡಿ, ಇವರನ್ನು ಉದ್ಧರಿಸಲಿಕ್ಕೆ ಬಸವಣ್ಣ ಬೇಕಾಗಿತ್ತು. ಮಹಾದೇವ ಬಣಕಾರ್ ಅವರೊಂದು ಸ್ಪಷ್ಟ ಬರೀತಾರೆ. ಮಹಾದೇವ ಬಣಕಾರ್ ಅವರೊಂದು ಸ್ಪಷ್ಟ ಮಾತು ಬರೀತಾರೆ. ಎಷ್ಟು ಸ್ಪಷ್ಟ ಬರೀತಾರೆ ಅವರು ಮರುಳ ಸಿದ್ಧನ ಕಾವ್ಯದಲ್ಲಿ, ಯಾರಾದರೂ ಓದ್ಬೋದು ಅದನ್ನು. ಹೇಳ್ತಾರವ್ರು, ಒಂದು ಕಾಲದಲ್ಲಿ ಬಿದ್ದವ್ರನ್ನ ಎತ್ಕೊಳಕ್ಕೆ ಬಸವಣ್ಣ ಬೇಕಾಗಿತ್ತು. ಅಂಬಿಗ್ಯಾರನ್ನ ಎತ್ಕೊಳಕ್ಕೆ, ನೇಕಾರನ್ನ ಎತ್ಕೊಳಕ್ಕೆ, ಬಣಗಾರನ್ನ ಎತ್ಕೊಳಕ್ಕೆ, ಗಾಣಿಗ್ಯಾರನ್ನ ಎತ್ಕೊಳಕ್ಕೆ, ರಡ್ಡ್ಯಾರನ್ನ ಎತ್ಕೊಳಕ್ಕೆ, ಕಸ ಹೊಡೆಯವ್ರನ್ನ ಎತ್ಕೊಳಕ್ಕೆ, ಕೆತ್ತವ್ರನ್ನ ಎತ್ಕೊಳಕ್ಕೆ, ಇವರೆಲ್ಲರನ್ನೂ ಎತ್ಕೊಂಡು ಕಣ್ಣೀರು ಒರೆಸಿ ತನ್ನ ಎತ್ತರಕ್ಕೆ ಕರ್ಕೊಂಡು ಹೋಗಕ್ಕೆ ಬಸವಣ್ಣ ಬೇಕಾಗಿತ್ತು ಆ ಕಾಲದಲ್ಲಿ. ಇವತ್ತು ಇವರಿಗೆ ಬಸವಣ್ಣನ ಫೋಟೋ ಹಾಕಕ್ಕೆ ಅಭಿಮಾನ ಕಾಡ್ತೈತಿ. ಅದಕ್ಕೆ ಅವ್ರು ಬರೀತಾರೆ, ಅಂಬಿಗರು ಅಂಬಿಗ ಚೌಡಯ್ಯ ಲಿಂಗಾಯನಮ ಅಂತ ಹೋಗ್ತಾರೆ, ಕ್ಷೌರಿಕರು ಹಡಪದಪ್ಪಣ್ಣ ಲಿಂಗಾಯನಮ ಅಂತ ಹೋಗ್ತಾರೆ, ವಾಲ್ಮೀಕಿಗಳು ತಳವಾರ ಕಾಮಣ್ಣ ಲಿಂಗಾಯನಮ ಅಂತ ಹೋಗ್ತಾರೆ, ಕುರುಬರು ಗೊಲ್ಲಾಳೇಶ್ವರ ಲಿಂಗಾಯನಮ ಅಂತ ಹೋಗ್ತಾರೆ, ಗಾಣಿಗರು ಗಾಣದ ಕನ್ನಪ್ಪ ಲಿಂಗಾಯನಮ ಅಂತ ಹೋಗ್ತಾರೆ. ಇನ್ನು ಮುಂದೆ ಶ್ರೀ ಗುರು ಬಸವ ಲಿಂಗಾಯನಮ ಅನ್ನೋರನ್ನ ಹುಡುಕಾಡುವಂಥ ಕಾಲ ಬರ್ತೈತೆ ಅಂತ ಅವತ್ತ ಬರೆದಿದ್ದವು. ಯಾರು? ಮಹಾದೇವ ಬಣಕಾರ ಬರೆದಿದ್ದಿ ಮಾತು. ಅಭಿಮಾನನೇ ಇಲ್ಲ. ಮನೆಯೊಬ್ಬರು ಪ್ರಶ್ನೆ ಮಾಡಿದ್ರಂತ, ಅಲ್ರಿ ಬುದ್ಧಿ, ಅನುಭವ ಮಂಟಪದಲ್ಲಿ ನಿಮಗೆ ಶರಣರ ಅಸ್ತಿತ್ವ ಐತಿ, ಅವ್ರದ್ದೊಂದು ಫೋಟೋ ಹಾಕಿಲ್ಲ ಅಂದ್ರೆ ಏನು ಮಾಡ್ಬೇಕು ಬಸವಣ್ಣವ್ರು ತೊಗೊಂಡಂತಾನಂತ ಸ್ವಾಮಿ. ಅಂದರೆ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ದುರಾಭಿಮಾನ ಕಾಡ್ತದೆ ನೋಡಿ. ಇನ್ನೊಬ್ಬ ಸ್ವಾಮಿಗಳು ಹೆಂಗೆ ಶರಣರ ಚಿತ್ರ ಚಿತ್ರಿಸಿದ್ರು ಅಂದ್ರೆ ಅವ್ರ ಕೊಳಗ ಲಿಂಗಾನ ಇದ್ದಿದ್ದಿಲ್ಲ. ಆ ಶರಣನ ಕೊಳಗ ಅವ್ರನ್ನೊಂಥರ ನಾಸ್ತಿಕ ರೂಪದಲ್ಲಿ ಚಿತ್ರಿಸಿಬಿಟ್ಟಿದ್ರು. ಇವೆಲ್ಲ ಗದ ಪ್ರಹಾರಗಳು ಯಾರ ಮ್ಯಾಗ ನಡೀತಾವ ಅಂದ್ರೆ ವಿಶೇಷವಾಗಿ ಶರಣರ ಮ್ಯಾಗ ನಡೀತಾವೆ. ಇನ್ನು ಉಳಿದ ಧರ್ಮದ ಮ್ಯಾಗ ನಡೀದಿಲ್ಲ. ಎಲ್ಲರದು ಇವ್ರ ಮ್ಯಾಗ ಯಾಕೆ ಕಣ್ಣಂದ್ರೆ ಗೊತ್ತೈತಿ, ಎಲ್ಲರ ಬಣ್ಣ ಬಯಲು ಮಾಡುವಂಥ ಸಾಮರ್ಥ್ಯ ಅದಕ್ಕೆ ಐತಿ ಅಂದ್ರೆ ವಚನಕಾರರಿಗೆ ಐತಿ. ಆ ಹೆದರಿಕೆ ಉತ್ತರ ಭಾರತದಿಂದ ಹಿಡ್ಕೊಂಡು ದಕ್ಷಿಣ ಭಾರತದವರೆಗೂ ಎಲ್ಲರಿಗೂ ಎದ್ರ ಬಗ್ಗೆ ಕಣ್ಣಂದ್ರೆ ಅವ್ರದ್ದು ವಚನಕಾರರ ಮೇಲೆ ಕಣ್ಣವ್ರು. ಇವ್ರನ್ನ ಒಟ್ಟು ಮುಚ್ಚಿಡೋನು. ಇವ್ರು ಹೊರಗೆ ಬಂದರು ನಮ್ಮ ಅಂಗಡಿ ಬಾಗಿಲು ಬಂದಕ್ಕಾವ, ಇವ್ರು ಹೊರಗೆ ಬಂದರು ನಮ್ಮ ಅಂಗಡಿ ಬಾಗಿಲು ಬಂದಕ್ಕಾವ ಅಂಥೇಳಿ ಎಲ್ಲರೂ ಇದ್ರ ಮೇಲೆ ಗದಪ್ರಹಾರ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಮಂದಿ ಇದ್ರ ಮೇಲೆ ಗದಪ್ರಹಾರ ಮಾಡಿದರು? ಬಸವಣ್ಣ ಸ್ಪ್ರಿಂಗ್ ಇದ್ದಂಗೆ ಮತ್ತು ಪುಟದ ಎಳುವಂಥ ಕೆಲಸನ ಮಾಡ್ಯಾನ ಹೊರತು ಬಸವಣ್ಣನ ತತ್ವಗಳು ಮತ್ತು ಅವು ಪ್ರಕಾಶಮಾನವಾಗಿ ಬೆಳಗಾಕತ್ತಾವ ಹೊರತು ಅವಕ್ಕೆಂದು ಕುಂದು ಉಂಟಾಗಿಲ್ಲ. ಮಹೇಶ್ವರನ ಶರಣರು ಬಂದ ಬರವ ನಿಂದ ನಿಲ್ಲುವ ಈ ಲೋಕದ ಜಡರೆತ್ತ ಬಲ್ಲರೆ ಅಂತ ಹೇಳ್ತಾರೆ. ನೋಡ್ರಿ, ಜಡರಿಗೆ ಗೊತ್ತಾಗೋದಿಲ್ಲ ಶರಣರು ಬಂದದ್ದು ಕಿಮ್ಮತ್ತು, ಶರಣರ ಘನತೆ, ಶರಣರ ಗೌರವಗಳು
ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ ಒಂದು ಮಾತು ಬರೀತೇನೆ, ಹಾವಿನ ಹೆಜ್ಜೆಗಳ ಹಾವುಗಳು ಬಲ್ಲವಲ್ಲದೆ ಸೀಳನಾಯಿಗಳ ಬಲ್ಲವೆ ಅಂತ ಹೇಳ್ತಾನೆ. ಶರಣರ ಹೆಜ್ಜೆಗಳನ್ನು ಶರಣರ ಸಂತಾನದವರ ನಾವು ತಿಳ್ಕೊಬೇಕಾಗೈತಿ, ಇನ್ನು ಬೇರೆದವ್ರು ತಿಳ್ಕೊಳ್ಳೋದಿಲ್ಲ. ನಾವು ತಿಳ್ಕೊಂಡು ಹೇಳಿದಾಗ ಅವ್ರು ತಿಳ್ಕೊತಾರೆ. ನಮ್ಮ ಭಾಷೆ ನಾವು ಮಾತಾಡಿದಾಗ ಆ ಭಾಷೆ ಉಳ್ಕೊತೈತಿ. ಹಂಗೆ ನಮ್ಮ ತತ್ವ ಸಿದ್ಧಾಂತಗಳನ್ನು ನಾವು ಆಚರಣೆ ಮಾಡಿದಾಗ ಆ ಧರ್ಮ ನಮ್ಮ ನಿತ್ಯ ಬಳಕೆಯಲ್ಲಿ ಉಳಿತೈತಿ. ಅದನ್ನು ನಾವು ಆಚರಣೆ ಮಾಡಲಿಲ್ಲ ಅಂದ್ರೆ ಆಚರಣೆ ಮಾಡ್ಬೇಕು. ಅದನ್ನು ತಪ್ಪೇನೈತಿ? ಹಣಿಮೆಗೆ ಏನಾರು ಹಚ್ಕೊಳ್ಳೋ ಬದಲಿ ವಿಭೂತಿ ಹಚ್ಕೊಂಡ್ರೆ ಏನು ತಪ್ಪೈತಿಪ್ಪ? ಏನು ತಪ್ಪೈತ್ರಿ? ಅದಕ್ಕೆ ಅವ್ರು ಉತ್ತರ ಕೊಟ್ರಂತ, ನಾ ಕುಂತಿರ್ತಕ್ಕಂಥ ಕುರ್ಚೆ ಮ್ಯಾಗ ಹಚ್ಕೊಂಡಿಲ್ಲ, ವಿಭೂತಿನ ನನ್ನ ಹಣಿ ಮ್ಯಾಗ ಹಚ್ಕೊಂಡೀನಿ. ಒಂದು ವೇಳೆ ನೀವು ವಿಭೂತಿ ಹಚ್ಕೊಳ್ಳೋದು ಬಿಟ್ಟು ಬಿಡ್ರಿ ಅಂದ್ರೆ ಸ್ಥಾನ ಬಿಡ್ತೀನಿ ಹೊರತು ಭಸ್ಮ ಹಚ್ಕೊಳ್ಳೋದು ಬಿಡೋದಿಲ್ಲ ಅಂದ್ರಂತ ಜತ್ತಿಯವರು. ನೋಡ್ರಿ, ಆ ಅಭಿಮಾನ ನಮಗೆ ಬರಬೇಕು. ರಾಷ್ಟ್ರಪತಿ ಸ್ಥಾನದಲ್ಲಿ ಕುಂತವರು ನಾ ಕುರ್ಚೆಗೇನು ಹಚ್ಚಿಲ್ಲಪ್ಪ, ಆ ಕುರ್ಚೆದ ಮ್ಯಾಗ ಹಿಂದೂ ಭಾಳ ಮಂದಿ ಕುಂತು ಹೊಕ್ಕಾರ, ಮುಂದೂ ಭಾಳ ಮಂದಿ ಕುಂತು ಹೊಕ್ಕಾರ, ನಾನು ಹಣಿಗೆ ನಾ ಹಚ್ಕೊಂಡೀನಿ. ಅಟ್ಟು ಮಿಕ್ಕಿ ನಾ ಹಚ್ಕೊಳ್ಳೋ ಅಂದ್ರೆ ನಿಮಗೆ ತ್ರಾಸ ಆಕತ್ತೆ ಅಂದ್ರೆ ನಾನು ಈ ಜಾಗ ಬಿಡ್ತೀನಿ ಹೊರತು ಇದನ್ನೇನು ಹಚ್ಕೊಳ್ಳೋದು ಬಿಡೋದಿಲ್ಲ ಅನ್ಬೇಕಾದ್ರೆ ಆ ವಿಭೂತಿಯ ಮಹತ್ವ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಅವರು ದಿಲ್ಲಿ ಗದ್ದಿಗೆ ಏರಿದ್ರು. ಅವರು ಇವತ್ತು ನಮಗೆ ವಿಭೂತಿ ಮರ್ಮ ಗೊತ್ತಿಲ್ಲ, ಲಿಂಗದ ಮರ್ಮ ಗೊತ್ತಿಲ್ಲ, ನಾವು ಎಲ್ಲಿರ್ಬೇಕು ಅಲ್ಲೇ ಇದ್ದೀವಿ. ಇನ್ನು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾರು ಎಷ್ಟೇ ಸ್ಥಾನಕ್ಕೆ ಹೋಗಲಿ, ಎಷ್ಟೇ ಎತ್ತರಕ್ಕೆ ಹೋಗಲಿ, ನಮ್ಮ ಧರ್ಮದ ಮೂಲ ಸಿದ್ಧಾಂತಗಳನ್ನು ನಾವು ಎಂದೂ ಬಿಟ್ಟು ಕೊಡಬಾರದು, ಎಂದೂ ಬಿಟ್ಟು ಕೊಡಬಾರ್ದು, ಎಂದೂ ಬಿಟ್ಟು ಕೊಡಬಾರ್ದು, ಎಂದೂ ಬಿಟ್ಟು ಕೊಡಬಾರ್ದು. ನಮ್ಮ ಧರ್ಮದ ಅಷ್ಟಾವರಣಗಳೇನದಾವು ಅದನ್ನು ಎಂದೂ ಬಿಟ್ಟು ಕೊಡಬಾರ್ದು. ನಮ್ಮ ಧರ್ಮದ ಪಂಚ ಆಚಾರಗಳೇನದಾವು, ನಮ್ಮ ಧರ್ಮದ ಶಟಸ್ಥಲ ಸಿದ್ಧಾಂತ ಏನೈತಿ ಅದನ್ನು ಎಂದೂ ಬಿಟ್ಟು ಕೊಡಬಾರ್ದು. ಪ್ರಸಂಗ ಬಂದ್ರೆ ನಮ್ಮವರು ಮರಣ ಜನ್ಮ ಬಿಟ್ಟಾರ, ನಮ್ಮವರು ಅಂಥ ಘಟನೆಗಳನ್ನು ನಿಮಗೆ ಸಾಕಷ್ಟು ತೋರಿಸ್ತೀನಿ, ಇತಿಹಾಸದಲ್ಲಿ ದಾಖಲೆ ಅದಾವೆ. ನಮ್ಮವರು ಲಿಂಗ ಪೂಜೆ ಮಾಡ್ಕೊಳ್ಳೋಕೆ ಇವತ್ತು ನೀರು ಸಿಕ್ಕಿಲ್ಲ ಅಂತಂದ್ರೆ ಅವತ್ತು ಹಗಲೆಲ್ಲ ಉಪವಾಸ ಇದ್ದು ಮರುದಿವಸ ನೀರು ಸಿಕ್ಕಾಗನ ಸ್ನಾನ ಮಾಡಿ ಇವತ್ತು ಲಿಂಗ ಪೂಜೆ ಮಾಡಿಕೊಂಡ ಮುಂದಿನ ಕೆಲಸ ಮಾಡಿದಂಥ ಘಟನೆಗಳು ನೂರಾರು ಸಂಖ್ಯೆಯಲ್ಲಿ ಸಿಗ್ತಾವೆ ಲಿಂಗಾಯತ ಚರಿತ್ರೆಕಾರರಲ್ಲಿ. ಇಷ್ಟೊಂದು ಕಟ್ಟುನಿಟ್ಟಾದಂಥ ಧರ್ಮ ಇವತ್ತು ಯಾಕಿಷ್ಟು ಸಡ್ಲಾತ್ ಅನ್ನುವಂಥ ಒಂದು ತತ್ವಾವಲೋಕನ, ಆತ್ಮತತ್ವಾವಲೋಕನವನ್ನು ಇವತ್ತು ಈ ಪ್ರವಚನದಲ್ಲಿ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ದಾರ್ಶನಿಕ ಬಸವಣ್ಣ ಅನ್ನುವಂಥದ್ದು ಒಂದು ಟೈಟಲ್, ಅದೊಂದು ಬೋರ್ಡ್. ಆ ಬೋರ್ಡ್ ಮೂಲಕ ಇವತ್ತು ನಾವು ಹೋಗಬೇಕಾಗಿದೆ. ಬರೀ ಬಸವಣ್ಣವರನ್ನು ಬರೀ ದಾರ್ಶನಿಕರಂತೀವಿ, ಬರೀ ಬಸವಣ್ಣವ್ರನ್ನ ಸಾಹಿತಿಗಳಷ್ಟು ಕುರಿತು ಬರೆದ್ರೇನು ಅದಾರ. ನಮ್ಮ ದಂಡೆ ಅವರು ಬರೆದಾರ, ನಮ್ಮ ಹಿರಣ್ಣ ದಂಡೆ ಸರ್ ಬರೆದಾರ. ಇವರು ಬರೋಕ್ಕಿಂತ ಮೊದಲು, ಸಾಹಿತಿಗಳು ಬರೋಕ್ಕಿಂತ ಮೊದಲು ಈ ನಾಡಿನ ಏನೂ ಗೊತ್ತಿಲ್ಲದ ಅಕ್ಷರ ಜ್ಞಾನ ಇಲ್ಲದಂತಹ ಅನಕ್ಷರಸ್ಥರು ಬರ್ದಾರ್ರಿ ಬಸವಣ್ಣರ ಮೇಲೆ. ಓದಿದನು ಬಸವಣ್ಣ ವೇದದೊಳಗಿನ ಹುಸಿಯ ಭೇದವನ್ನೇ ತೆರೆದಿಟ್ಟ ಜನಪದಕ್ಕೆ ತೇದುಂಡ ಜೀವ ಬಸವಣ್ಣ ಅಂತ ನೋಡಿ. ಇವತ್ತು ವೇದಕ್ಕೆ ಹೊರೆಯ ಕಟ್ಟುವೆ ಅಂತ ಒಂದು ಟೈಟಲ್ ನೋಡಿದೆ. ವೇದಕ್ಕೆ ಹೊರೆಯ ಕಟ್ಟುವೆ ಅನ್ನುವಂಥದ್ದೊಂದು ವಚನದ ಸಾಲು. ಇದನ್ನು ಒಬ್ಬ ಜನಪದರು ಹೇಳ್ತಾರೆ, ಓದಿದನು ಬಸವಣ್ಣ ವೇದದೊಳಗಿನ ಹುಸಿಯ ಅಂತ ನೋಡಿ. ವೇದಗಳು ಸುಳ್ಳದಾವಂತ ಅವತ್ತ ಬಸವಣ್ಣ ಹೇಳಿದ ಅಂತ ಒಬ್ಬ ಜನಪದರು ಹೇಳ್ತಾರೆ. ಭೇದವನ್ನೇ ತೆರೆದಿಟ್ಟ, ಅದ್ರಾಗ ಏನು ಭೇದ ಮಾಡಿಟ್ಟಾರ, ವರ್ಗ ಮಾಡಿಟ್ಟಾರ, ಅದನ್ನು ತೆರೆದಿಟ್ಟ ಜನಪದರಿಗೆ ತೇದುಂಡ ಜೀವ ಬಸವಣ್ಣ ಅಂತ ನೋಡಿ. ಈ ಮಾತಿನ ಮೇಲೆ ಎಷ್ಟು ನಾವು ಹೇಳ್ಬೋದು. ಮೇದಾರಕೇತಯ್ಯ ವಾದ ಹೂಡದೆ ಕಂಡ ನಾದವಿಲ್ಲೆಂದು ವೇದದಳು. ಎಂಥ ಮಾತ್ರಿ. ಮೇದಾರಕೇತಯ್ಯ ಅಂದ್ರೆ ಅವ ಮೇದಾರ ಬುಟ್ಟಿ ಹೆಣ್ಯಾವ, ಒಬ್ಬ ಬುಟ್ಟಿ ಹೆಣ್ಯಾವ, ಮರ ಹೆಣ್ಯಾವ, ಕಸೂತಿ ಕೆಲಸ ಮಾಡವ, ಬಿದಿರು ಕಡ್ಕೊಂಬಂದು ಬುಟ್ಟಿ ಹೆಣದ ಕೆಲಸ ಮಾಡವ. ಏನಂತಾನಂತ, ಮೇದಾರಕೇತಯ್ಯ ವಾದ ಹೂಡದೆ ಕಂಡ ವೇದದೋಳು ನಾದವಿಲ್ಲೆಂದು ವಚನಗಳು ಬೋಧಿಸಲು ಮಿಗಿಲು ಜನಕ್ಕೆಂದು. ಎಂಥ ಅದ್ಭುತ ಮಾತು ನೋಡಿ. ಅದಕ್ಕಾಗಿ ಶರಣರ ಕಂಡ ಬಸವಣ್ಣ, ಶರಣರ ಬಸವಣ್ಣನ ಹೆಂಗೆ ಕಂಡ್ರು ಅದು ಒಂದು ದಿವಸ ಹೇಳ್ತೀನಿ. ವಚನಕಾರರು ಕಂಡ ಬಸವಣ್ಣ ಆಗಲಿ, ಜನಪದರು ಕಂಡ ಬಸವಣ್ಣ ಅದು ಆಗಲಿ. ಯಾಕಂದ್ರೆ ದಾರ್ಶನಿಕ ಬಸವಣ್ಣ ಹೆಂಗೆ ಅಕ್ಕಾನೆ, ಜನಪದರು ಕಂಡ ಬಸವಣ್ಣ, ಕವಿಗಳು ಕಂಡ ಬಸವಣ್ಣ. ನಮ್ಮಲ್ಲಿ ಕವಿಗಳು ಹೆಂಗೆ ಬಸವಣ್ಣನ ಕಂಡ್ರು, ಚರಿತ್ರೆಕಾರರು ಕಂಡ ಬಸವಣ್ಣ, ಚಾರಿತ್ರ್ಯಕಾರರು ಹೆಂಗೆ ಬಸವಣ್ಣನ ಕಂಡ್ರು ನೋಡ್ರಿ. ಸ್ವರವಚನಕಾರರು ಕಂಡ ಬಸವಣ್ಣ, ಸ್ವರವಚನಕಾರರು ಹೆಂಗೆ ಬಸವಣ್ಣನ ಕಂಡ್ರು. ಇವೆಲ್ಲವುಗಳು ಮುಗಿದ ಮೇಲೆ ಜಗತ್ತಿನ ದೊಡ್ಡ ದೊಡ್ಡ ದಾರ್ಶನಿಕರು ಹೆಂಗೆ ಬಸವಣ್ಣನ ಕಂಡ್ರು, ಬೇರೆ ಬೇರೆ ಧರ್ಮದವರು ಹೆಂಗೆ ಬಸವಣ್ಣನ ಕಂಡ್ರು. ಇವೆಲ್ಲವುಗಳ ಚಿಂತನೆ ಇವತ್ತು ಈ ವೇದಿಕೆ ಮುಖಾಂತರ ಆದಾಗನ ಈ ಪ್ರವಚನಕ್ಕೆ ಒಂದು ದೊಡ್ಡ ಗೌರವ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಈ ವಿಷಯಕ್ಕೊಂದು ನ್ಯಾಯ ಕೊಡಬೇಕಾದಂಥ ಒಂದು ಪ್ರಯತ್ನವನ್ನು ನಾನು ಮಾಡಬೇಕು. ಇವತ್ತಿನಿಂದ ಸಾಂಕೇತಿಕವಾಗಿ ಉದ್ಘಾಟನೆ ಆಗಿದೆ. ನಾಳೆಯ ದಿವಸದಿಂದ ಯಾರೂ ಇರೋದಿಲ್ಲ ವೇದಿಕೆ ಮೇಲೆ, ನಾವೊಬ್ಬನೇ ಇರ್ತೇನೆ, ಕಲಾವಿದರು ಇರ್ತಾರೆ. ಹೇಳಿದರು ಅವರು ಸಮಯಕ್ಕೆ ಸರಿಯಾಗಿ ಬರಬೇಕಂಥೇಳಿ. ಇನ್ನು ಮೇಲೆ ನಾವು ಸಮಯಕ್ಕೆ ಸರಿಯಾಗಿ ಬರೋ ಪ್ರಯತ್ನವನ್ನು ಮಾಡ್ತೇವೆ. ನೀವು ಹೇಳಿದ ಹಾಗೆ ಯಾರ ಮನಸ್ಸಿಗೂ ನೋವಾಗಲಾರದ ಹಾಗೇ ಈ ವಿಷಯವನ್ನು ಒಯ್ತೇವೆ. ಅಕಸ್ಮಾತ್ ವಚನಗಳಲ್ಲಿ ಆ ಶಬ್ದಗಳು ಬಂದಿದ್ದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ, ವಚನಕಾರರು ಜವಾಬ್ದಾರರು.
ಅದನ್ನು ಹೇಳ್ಬೇಕಾಗ್ತದೆ ನಾವು. ಯಾಕಂದ್ರೆ ವಚನಕಾರರು ಕೆಲವು ಸಂದರ್ಭದಲ್ಲಿ ತಿವಿದು ಹೇಳ್ತಾರೆ. ಯಾಕೆ ಹೇಳ್ತಾರ ಅಂತಂತಾರೆ, ಅದಕ್ಕೊಂದು ಉದಾಹರಣೆ ಕೊಡ್ತಿದ್ರು ನಮ್ಮ ಗುರುಗಳು. ಒಂದು ಮನ್ಯಾಗ ಒಂದು ಕೂಸು ಇರ್ತದಂತ, ಆ ಕೂಸಿಗೆ ತ್ರಾಸಾಗಿರ್ತದಂತ, ಜಡ್ಡು ಬಂದಿರ್ತದಂತ, ಅದಕ್ಕೆ ಇಂಜೆಕ್ಷನ್ ಮಾಡಿಸುವಾಗ ಔಷಧ ಹಾಕುವಾಗ ಕೈ ಕಾಲು ಎಲ್ಲ ಗಟ್ಟಿಯಾಗಿ ಹಿಡಿತಿರ್ತಾರಂತ. ಅದನ್ನು ಔಷಧ ಕುಡಿಸುವಾಗ ಅದ್ರ ಮೂಗು ಹಿಡಿದು ಕೈ ಹಿಡಿದು ಕಾಲು ಹಿಡಿದು ಅದ್ರ ಗುಟ್ಟುಗುರಿಸ್ತಾರಂತ. ಅಲ್ಲೇ ಆ ಹುಡುಗಿಗೆ ಯಾಕೆ ತ್ರಾಸ ಕೊಡಾಕತ್ತೀರಿ? ಆ ಸಣ್ಣ ಕೂಸಿಗೆ ಮೂಗು ಹಿಡಿತೀರಿ, ಆ ಒಬ್ರು ಕುತ್ತಿಗೆ ಹಿಡಿತೀರಿ, ಒಬ್ರು ಬಾಯಿ ತೆಗಿತೀರಿ, ಇಬ್ರು ಕೈ ಹಿಡಿತೀರಿ. ನೋಡ್ಬೇಕು ಮನ್ಯಾಗ ಸಣ್ಣ ಕೂಸಿಗೆ ಔಷಧ ಹಾಕಬೇಕಾದ್ರೆ ಏನು ನಮ್ಮಲ್ಲಿ ಎತ್ತಿಗೆ ಬರೀ ಹಾಕಿದಂಗೆ ಮಾಡ್ತಿರ್ತಾರೆ. ಆಟ ಕೂಸಿಗೆ ಔಷಧ ಕುಡಿಸ್ಬೇಕಾದ್ರೆ ಅಟ್ಟೆ ಯಾಕೆ ಆ ಹುಡುಗಗೆ ತ್ರಾಸ ಕೊಡಾಕತ್ತೀರಿ? ಔಷಧ ಕೈ ಐತಿ, ಹುಡುಗ ಕುಡಿದಿಲ್ಲ, ಉಗುಳ್ತೈತಿ ಅದು ಕೂಸನ್ನು ಸಲುವಾಗೆಲ್ಲ ನೀವು ಹಂಗೆ ಅಷ್ಟು ಹಿಂಸೆ ಯಾಕೆ ಕೊಡಾಕತ್ತೀರ ಅಂದ್ರೆ ಔಷಧ ಕೈ ಇರುವಲ್ದಕ್ಕೆ ಒಳಗೆ ಹೋದ ಮೇಲೆ ಕೂಸ ಆರೋಗ್ಯ ಆಕತಿ. ಹಂಗೆ ವಚನಕಾರರು ಯಾಕೆ ಭೇದ ಹೇಳ್ತಾರಂದ್ರೆ, ಭೇದ ಹೇಳಿದ್ರೆ ನಮ್ಮ ಜನ ಸುಧಾರಣೆ ಆಗ್ತಾರಲ್ಲ ಅನ್ನುವಂಥ ಉದ್ದೇಶಕ್ಕಾಗಿ ಅವ್ರು ಭೇದ ಹೇಳ್ತಾರೆ ಹೊರತು ಯಾವುದೇ ಅದರ ಹಿಂದೆ ದುರುದ್ದೇಶಗಳು ವಚನಕಾರರಲ್ಲಿ ಇಲ್ಲ. ಯಾಕಂದ್ರೆ ಸಕಲ ಜೀವಾತ್ಮರಿಗೆ ಲೇಸು ಬಯಸಿದವರು ಅವರು. ಸಕಲ ಜೀವಾತ್ಮರಿಗೆ ಲೇಸು ಬಯಸಿದವ್ರಿಗೆ ಇನ್ನೆಂದರ ಯಾರಿಗಾರ ಬಗ್ಗೆ ದ್ವೇಷ ಮಾಡೋಕ್ಕೆ ಸಾಧ್ಯ ಐತೆ? ಸಾಧ್ಯ ಇಲ್ಲ. ಅದಕ್ಕಾಗಿ ವಚನಗಳಲ್ಲಿ ಕೆಲವೊಂದಿಷ್ಟು ಅಂಥ ಶಬ್ದಗಳು ಬರ್ತಾವೆ. ಅವುಗಳು ಬಂದಾಗ ನಾವು ಅನಿವಾರ್ಯವಾಗಿ ಅವುಗಳನ್ನು ಬಳಸಬೇಕಾಗ್ತದೆ. ಪ್ರಶ್ನೆ ಇಲ್ಲ, ಅವನು ಬಳಸಬೇಕಾಗ್ತದೆ. ಅದಕ್ಕಾಗಿ ದೋಷಗಳಿಲ್ಲ. ಇನ್ನು ವೈಯಕ್ತಿಕವಾಗಿ ನಾವು ಅಂಥ ಶಬ್ದಗಳನ್ನು ಬಳಸೋದು ಬೇಡ. ಯಾಕಂದ್ರೆ ಆ ಮಟ್ಟಕ್ಕೆ ನಾವು ಹೋದವರಲ್ಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವ